Hello students, in the previous video we were studying about binomial nomenclature. I hope you understood what is binomial nomenclature. We'll just recall it. We also studied about living world and what are the defining properties of the living organisms, right? And we also studied different features of the living organisms, right, in the previous class, and we studied about binomial nomenclature. So we'll just recall what is binomial nomenclature and we'll further move on to the next topics. So binomial nomenclature ಅಂದ್ರೆ ಏನಂತ ಕರೆದ್ವಿ, ಎನಿ ಆರ್ಗ್ಯಾನಿಸಮ್ಸ್ ನಾವು ಫಸ್ಟ್ ಏನು ಮಾಡ್ತೀವಿ, ಐಡೆಂಟಿಫೈ ಮಾಡ್ತೀವಿ. ಸೊ ಟ್ಯಾಕ್ಸಾನಮಿ ಅಂತಂದ್ರೆ ಏನು ಹೇಳಿದ್ವಿ ನಾವು, ಸೊ ಕರೆಕ್ಟಾಗಿ ನಾವು ಐಡೆಂಟಿಫಿಕೇಶನ್ ಮಾಡಿ ಕ್ಯಾಟಗರೈಸ್ ಮಾಡಿ ಅದಕ್ಕೆ ನೇಮ್ ಮಾಡೋದು ಟ್ಯಾಕ್ಸಾನಮಿ, ರೈಟ್? ಸೊ ಈಗ ಯಾವುದೋ ಆರ್ಗ್ಯಾನಿಸಮ್ಸ್ 1.8 ಮಿಲಿಯನ್ಸ್ ಆಫ್ ಸ್ಪೀಶೀಸ್ ಆಫ್ ಆರ್ಗ್ಯಾನಿಸಮ್ಸ್ ನಮ್ಮ ಅರ್ತ್ ಒಳಗೆ ಅದಾವಂದ್ರೆ, ಸೊ ವಿ ಹ್ಯಾವ್ ಟು ಕ್ಯಾಟಗರೈಸ್ ದೆಮ್. ಈಗ ಎಲ್ಲ ನಮ್ಮ ಸುತ್ತಮುತ್ತಲು ಇರುವಂಥ ಎಲ್ಲ ಆರ್ಗ್ಯಾನಿಸಮ್ಸ್ನ ನಾವು ಐಡೆಂಟಿಫೈ ಮಾಡೋಕ್ಕಾಗಂಗಿಲ್ಲ, ರೈಟ್? ಸೊ ನಾವು ಯೂಶ್ವಲಿ ಯಾವ ಆರ್ಗ್ಯಾನಿಸಮ್ಸ್, ಯಾವ ಪ್ಲ್ಯಾಂಟ್ಸನ್ನು ನಾವು ನೋಡ್ತಿರ್ತೀವಿ, ಯಾವ ಅನಿಮಲ್ಸ್ನ ನಾವು ನೋಡ್ತಿರ್ತೀವಿ, ಅದನ್ನ ನಾವು ಆಲ್ಮೋಸ್ಟ್ ಯೂಶ್ವಲಿ ರೆಕಗ್ನೈಸ್ ಮಾಡ್ತೇವೆ, ವಿಚ್ ವಿ ಆರ್ ಫ್ಯಾಮಿಲಿಯರ್. ಸೊ 1.8 ಮಿಲಿಯನ್ ಸ್ಪೀಶೀಸ್ ಇರುವಂಥ ಎಲ್ಲ ಆರ್ಗ್ಯಾನಿಸಮ್ಸ್ನು ನಾವು ರೆಕಗ್ನೈಸ್ ಮಾಡ್ಲಿಕ್ಕಾಗಲ್ಲ, ರೈಟ್? ಸೊ ಒಂದೊಂದು ಪ್ಲೇಸಲ್ಲೂ ಆ ಆರ್ಗ್ಯಾನಿಸಮ್ನ ಒಂದೊಂದು ರೀತಿ ಹೆಸರಲ್ಲಿ ಕರಿತಿರ್ತಾರೆ, ರೈಟ್? ಸೊ ಡಾಗ್, ವಿ ಕಾಲ್ ಇಟ್ ಡಾಗ್ ಇನ್ ಇಂಗ್ಲಿಷ್, ವಿ ಕಾಲ್ ಇಟ್ ಕುತ್ತಾ ಇನ್ ಹಿಂದಿ, ವಿ ಕಾಲ್ ಇಟ್ ನಾಯಿ ಇನ್ ಕನ್ನಡ, ರೈಟ್? ಸೊ ದೇರ್ ಆರ್ ಡಿಫ್ರೆಂಟ್ ವರ್ಡ್ಸ್, ರೈಟ್? ಸೊ ದೇರ್ ಈಸ್ ನೋ ಸ್ಪೆಸಿಫಿಕ್ name, okay? So there is no that general name. So this nomenclature system, so this categorization, ನಾವೇನೀಗ ಎಲ್ಲ ಆರ್ಗ್ಯಾನಿಸಮ್ಸ್ನು ಅದನ್ನು ಐಡೆಂಟಿಫೈ ಮಾಡಿ ಕ್ಯಾಟಗರೈಸ್ ಮಾಡಿ ಒಂದೊಂದು ಕ್ಲಾಸಿಫಿಕೇಶನ್ ಒಳಗೆ ಕ್ಯಾಟಗರೈಸ್ ಮಾಡ್ತಿದ್ಲ, ವಾಟ್ ಇಟ್ ವಿಲ್ ಹೆಲ್ಪ್ ಅಸ್ ಟು ಐಡೆಂಟಿಫೈ ದಿ ಆರ್ಗ್ಯಾನಿಸಮ್ಸ್ ಆ್ಯಂಡ್ ಆ ನೇಮ್ ಥ್ರೂ ಔಟ್ ದಿ ವರ್ಲ್ಡ್ ಸೇಮ್ ಇರ್ತೈತಿ. ಫಾರ್ ಎಕ್ಸಾಂಪಲ್ ಮ್ಯಾಗ್ನಿಫೆರಾ ಇಂಡಿಕಾ ಅಂತ ಮ್ಯಾಂಗೋ ಕರಿತೀವಿ ನಾವು. ಸೊ ಇಂಗ್ಲಿಷ್ ಒಳಗೆ ನಮಗೆ ಗೊತ್ತೈತಿ ಮ್ಯಾಂಗೋ ಅಂತ, ರೈಟ್? ಸೊ ಬಟ್ ಮ್ಯಾಗ್ನಿಫೆರಾ ಇಂಡಿಕಾ, if this is the scientific name that is running throughout the world in some of the places where you have to convey the message. So you can use, if you want to tell them that what is the specific word or specific name, scientific name for this species, then it will be Magnifera indica. Mango ಒಳಗೆ ಡಿಫ್ರೆಂಟ್ ಸ್ಪೀಶೀಸ್ ಇರ್ತಾವೆ, ಡಿಫ್ರೆಂಟ್ ಟೈಪ್ಸ್ ಇರ್ತಾವೆ. ನಾವು ಮ್ಯಾಂಗೋ ಅಂದ್ರೆ ಎಲ್ಲದಕ್ಕೂ ಮ್ಯಾಂಗೋ ಅಂತಾನೆ ಕರಿತೇವೆ, ರೈಟ್? ಬಟ್ it is not the same. So Magnifera indica, there are different species in the mango, different types in the mango. So this scientific naming ಏನಾಯ್ತಲ್ಲ, ಆ ಸ್ಪೀಶೀಸ್ಗೆ ಸ್ಪೆಸಿಫಿಕ್ ಆಗಿ ಯಾವ್ದು ವರ್ಡ್ ಐತಿ, ಯಾವ್ದು ನೇಮ್ ಐತಿ, ಥ್ರೂ ಔಟ್ ದಿ ವರ್ಲ್ಡ್ ಯಾವ ನೇಮನ್ನು ನಾ ಈ ಸ್ಪೀಶಿಗೆ ಯೂಸ್ ಮಾಡ್ಬೋದು, ಅದನ್ನು ಯೂಸ್ ಮಾಡಲಿಕ್ಕೆ ನಮ್ಗೆ ಹೆಲ್ಪ್ ಮಾಡ್ತೈತಿ. ಸೊ ಬೈನಾಮಿಯಲ್ ನಾಮೆನ್ಕ್ಲೇಚರ್ ಸಿಸ್ಟಮ್ ನಾವು ಕಲ್ತ್ವಿ. ಸೊ ವಾಟ್ ಈಸ್ ದ ರೂಲ್ಸ್ ಆಫ್ ದಿ ಬೈನಾಮಿಯಲ್ ನಾಮೆನ್ಕ್ಲೇಚರ್? ಎನಿ ಸೈಂಟಿಫಿಕ್ ವರ್ಡ್ ನೇಮ್ ಶುಡ್ ಬಿ ರಿಟನ್ ಇನ್ ದಿ 2 component ಫಾರ್ಮ್, ಓಕೆ? ಸೊ ಫಸ್ಟ್ ಏನಿರ್ತೈತಲ್ಲ ಅದೇನಿರ್ಬೇಕು, ಜೀನಸ್ ನೇಮ್ ಇರ್ಬೇಕು. ಸೆಕೆಂಡ್ ನೇಮ್ ಏನಿರ್ಬೇಕು, ಸ್ಪೀಶೀಸ್ ನೇಮ್, ಸ್ಪೆಸಿಫಿಕ್ ನೇಮ್ ಇರ್ಬೇಕು, ಓಕೆ? ಸೊ ಆ್ಯಂಡ್ ದೆನ್ ದ scientist who discovered or some authors who discovered ಅವ್ರ ನೇಮ್ ಅಬ್ರಿವೇಟೆಡ್ ಫಾರ್ಮ್ ಇರಬೇಕು. ಫಾರ್ ಎಕ್ಸಾಂಪಲ್ ಲೀನಿಯಸ್, ಫುಲ್ ಕಂಪ್ಲೀಟ್ ಲೀನಿಯಸ್ ಬರೋದಿಲ್ಲ, ಅದನ್ನ ಅಬ್ರಿವೇಟೆಡ್ ಫಾರ್ಮ್ ಒಳಗೆ ಲಿನ್ ಅಂತ ಬರೆದ್ರೆ ಸಾಕು. ಸೊ ದೀಸ್ ಆರ್ ದಿ ಸಮ್ ರೂಲ್ಸ್ ಆ್ಯಂಡ್ ದಿ ಸೈಂಟಿಫಿಕ್ ನೇಮ್ ಶುಡ್ ಬಿ ರಿಟನ್, ದೇ ಆರ್ ಇನ್ ದ ಲ್ಯಾಟಿನ್ ವರ್ಡ್, ಆ್ಯಂಡ್ ಇಫ್ ದೇ ಆರ್ ರಿಟನ್ ಸಮ್ವೇರ್ ಇಟಾಲಿಕ್ ಫಾರ್ಮ್ ಒಳಗೆ ಅದನ್ನು ಬರೆದಿರ್ತಾರೆ, ಓಕೆ? ಸೊ ಇಫ್ ನಾಟ್ ಇಟಾಲಿಕ್ ಫಾರ್ಮ್, ನಾವೆಲ್ಲ ಎಕ್ಸಾಮ್ ಒಳಗೆ ಬರೀದಿದ್ರೆ ಇಟಾಲಿಕ್ ಫಾರ್ಮ್ಸ್ ಒಳಗೆ ಬರೀಲಿಕ್ಕೆ ಆಗಂಗಿಲ್ಲ, ರೈಟ್? ವಿ ಹ್ಯಾವ್ ಟು ರೈಟ್, ಹ್ಯಾಂಡ್ ರಿಟನ್ ಇರ್ತೈತಿ. ಸೊ ಇಫ್ ಇಟ್ ಈಸ್ ಹ್ಯಾಂಡ್ ರಿಟನ್, ಯು ಹ್ಯಾವ್ ಟು ಅಂಡರ್ಲೈನ್ ದೆಮ್, okay? This is a very important point you should remember. So what is this genus name, what is this specific name, that you will study in the taxonomic categories. And we have studied that 1.8 millions of species are present in the
earth, that means in the world, right? So 1.8 million species, ಎಲ್ಲ ಸ್ಪೀಶೀಸ್ ನಾವು ನೋಡಿರಂಗಿಲ್ಲ. ಒಂದೊಂದು ಆರ್ಗ್ಯಾನಿಸಮ್ಸ್, ಒಂದೊಂದು ಪ್ಲಾಂಟ್ಸ್ ಅಂಡ್ ಒಂದೊಂದು ಎನಿಮಲ್ಸ್ ಹೆಂಗಿರ್ತಾವಂತಂದ್ರೆ ನಮಗೆ ಈ ತರ ಇರ್ತಾವಂತನೂ ಗೊತ್ತಿರಂಗಿಲ್ಲ, ರೈಟ್? ಸೊ ದೇರ್ ಆರ್ ಸೋ ಮೆನಿ ಡಿಫ್ರೆಂಟ್ ಸ್ಪೀಶೀಸ್ ಆಫ್ ಸ್ನೇಕ್ಸ್, ಸೋ ಮೆನಿ ಡಿಫ್ರೆಂಟ್ ಸ್ಪೀಶೀಸ್ ಇನ್ ದಿ ಪ್ಲಾಂಟ್ಸ್, ರೈಟ್, ಅನಿಮಲ್ಸ್. ಸೊ ಎಲ್ಲ ಆರ್ಗ್ಯಾನಿಸಮ್ಸ್ ನಾವು ಕ್ಯಾಟಗರೈಸ್ ಮಾಡಿದ್ರೆ ವೆದರ್ ಇಟ್ ಈಸ್ ಹಾರ್ಮ್ಫುಲ್ ಟು ಅಸ್, ವೆದರ್ ಇಟ್ ಈಸ್ ಯೂಸ್ಫುಲ್ ಟು ಅಸ್, ಅದ್ರದ್ದು ಹ್ಯಾಬಿಟ್ಯಾಟ್ ಏನೈತಿ, ಯಾವ ತರ ರೀಪ್ರೊಡಕ್ಷನ್ ಐತಿ, ಎವ್ರಿಥಿಂಗ್ ವಿ ವಿಲ್ ಗೆಟ್ ಟು ನೋ. ಓಕೆ, ಆ್ಯಂಡ್ ಫಾರ್ ಅಸ್ ನಮ್ಗೆ ಯಾವ ಥರ ಅದು ಹೆಲ್ಪ್ ಆಗ್ಬೋದು, ರೈಟ್? ಸೊ ಬಯೋಡೈವರ್ಸಿಟಿ ಅಂತಂದ್ರೇನು? ದ ಪ್ರೆಸೆನ್ಸ್ ಆಫ್ ಡಿಫ್ರೆಂಟ್ ಆರ್ಗ್ಯಾನಿಸಮ್ಸ್, ಡಿಫ್ರೆಂಟ್ ಸ್ಪೀಶೀಸ್ ಆನ್ ದಿ ಅರ್ತ್ ಈಸ್ ಕಾಲ್ಡ್ biodiversity, and to maintain this biodiversity is also important. Like for example, there is a saying, the survival of fittest, that is the law, that is the theory. ಓಕೆ, ಸೊ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಅಂತಂದ್ರೆ ಯಾವುದೋ ಈಗ ಪ್ರೆಸೆಂಟ್ ಸಿಚುವೇಶನ್ ಒಳಗೆ ಯಾವುದಾದ್ರೂ ಎನಿಮಲ್ ಅಥವಾ ಪ್ಲಾಂಟ್ ಯಾವುದೋ ಸ್ಪೀಶೀಸಿಗೆ ಸರ್ವೈವ್ ಮಾಡತೈತಿ, ಇಫ್ ಇಟ್ ಈಸ್ ಲಿವಿಂಗ್, ದಟ್ ಮೀನ್ಸ್ ಇಟ್ ಹ್ಯಾಸ್ ಓವರ್ಕಮ್ ಆಲ್ ದಿ ಅಬ್ಸ್ಟ್ರಾಕ್ಷನ್ಸ್, ಆಲ್ ದಿ ಎನ್ವಿರಾನ್ಮೆಂಟಲ್ ಚೇಂಜಸ್ ಆ್ಯಂಡ್ ಇಟ್ ಈಸ್ ಲಿವಿಂಗ್. ಅಂದ್ರೇನ ಯಾವುದೇ ಎನ್ವಿರಾನ್ಮೆಂಟ್ ಒಳಗೆ ಏನೇ ಚೇಂಜ್ ಆಗಿತ್ತು, ಪರಿಸರದೊಳಗೆ ಅಸಮತೋಲನ ಏನೇನಾಗೈತಿ, ಪರಿಸರದೊಳಗೆ ಎಷ್ಟೋ ಡಿಫ್ರೆಂಟ್ ಟೆಂಪ್ರೇಚರ್, ಡಿಫ್ರೆಂಟ್ ಸಿಚುವೇಶನ್ಸ್ ಬಂದ್ರು ಅದನ್ನೆಲ್ಲ ಅದು ತಡ್ಕೊಂಡು ಈಗ ಲಿವ್ ಮಾಡತೈತಿ ಅಂತಂದ್ರೆ ದ್ಯಾಟ್ ಮೀನ್ಸ್ ಇಟ್ ಈಸ್ ಫಿಟ್ ಟು ಲಿವ್ ಅಂದಂಗ. ಸೊ ಯಾವ ಆರ್ಗ್ಯಾನಿಸಮ್ ಇರಲಿ, ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್ ಅಂತಂದ್ರೆ ಯಾವ ಆರ್ಗ್ಯಾನಿಸಮ್ ಎಲ್ಲ ಟೆಂಪ್ರೇಚರ್ ಚೇಂಜಸ್ ಇರ್ಬೋದು, ಯಾವುದೋ ಥರ ಎನ್ವಿರಾನ್ಮೆಂಟಲ್ ಚೇಂಜಸ್ ಇರ್ಬೋದು, ಎಲ್ಲನೂ ತಾಳ್ಕೊಂಡು ಎಲ್ಲನೂ ಕಂಟ್ರೋಲ್ ಮಾಡಿ ಅದನ್ನು ದಾಟಿ ಯಾವ್ದು ಫಿಟ್ ಆಗಿ ನಿಲ್ತೈತಲ್ಲ ಅದ ಆರ್ಗ್ಯಾನಿಸಮ್ ಸರ್ವೈವ್ ಮಾಡ್ತೈತಿ ಈ ಭೂಮಿ ಮೇಲೆ. ಅದಕ್ಕೆ ಎಂಥ ಸ್ಟ್ರಾಂಗ್ ಡೈನೋಸರ್ಸ್ ಅವೆಲ್ಲ ಎಕ್ಸ್ಟಿಂಕ್ಟ್ ಆಗ್ಯಾವ, ಫುಲ್ ಕಂಪ್ಲೀಟ್ ಆಗಿ ವ್ಯಾನಿಶ್ ಆಗ್ಯಾವ. ಯಾಕೆ? ಚೇಂಜಸ್ ಇನ್ ದ ಟೆಂಪರೇಚರ್, ಚೇಂಜಸ್ ಇನ್ ದಿ ಎನ್ವಿರಾನ್ಮೆಂಟ್, ಅದನ್ನೆಲ್ಲ ಅವು ಟಾಲರೇಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅವಕ್ಕೆ. ಸೊ ಬಟ್ ಸ್ಟಿಲ್, ಈಗ ಫಾರ್ ಎಕ್ಸಾಂಪಲ್ ಕಾಕ್ರೋಚ್ ಹೇಳ್ತೇನೆ ನಾನು. ಸೊ ಕಾಕ್ರೋಚ್ ಇಟ್ ಈಸ್ ದಿ ಏನ್ಷಿಯಂಟ್ ಸ್ಪೀಶೀಸ್. ಏನ್ ಹೇಳ್ತಾರಂದ್ರೆ ಅದು ಎಷ್ಟೋ ಡೈನೋಸರ್ಸ್ ಏನಿದ್ದು ಅಲ್ಲ ಆ ಟೈಮಿಂದನೂ ಕಾಕ್ರೋಚಸ್ ಅದಾವ ಅಂತ ಹೇಳ್ತಾರೆ. ಯಾಕೆ? ಸೊ ಬಿಕಾಸ್ ಇವನ್ ಬಟ್ ಡೈನೋಸರ್ಸ್ ಸತ್ತು, ದೇ ಆರ್ the most strong, they were the one of the ruling dominant species on the earth. aveshtu dominant, adeshtu strong iddu earth mele antandre they used to live and they used to dominate other species also. Okay, so but still avenadu they extincted because they were not able to fit in the changes. ಏನ್ ಚೇಂಜ್ ಆಗತೈತ್ಲ ಪರಿಸರದೊಳಗ, ಎನ್ವಿರಾನ್ಮೆಂಟ್ ಒಳಗ, they were not able to fit in adjust to the changes in the environment. But even though a cockroach, even though it is not the strongest animal, it is not, or the insect, it is not the strongest, it is not the dominating one, but still it is surviving from then. Why? It is adjusting itself to the changes. You might have seen ಯಾವುದೋ ಒಂದು ಔಷಧ ಹೊಡೆದ್ರು ಅದು ನೆಕ್ಸ್ಟ್ ಅದ ಔಷಧ ಹೊಡೆದ್ರು ನೆಕ್ಸ್ಟ್ ಅದು ಅವಾಗೇನೋ ಸಾಯ್ಬೋದು ಅದು, ಬಟ್ ಸ್ಟಿಲ್ ಅದಕ್ಕೆ ಅಡ್ಜಸ್ಟ್ ಹಾಕೋತ್ ನೆಕ್ಸ್ಟ್ ಅದ ಔಷಧ ಅದು ಕಿಲ್ ಮಾಡ್ಬೇಕಂತ ಹೊಡೆದ್ರು ಅದೇನಾಗ್ತೈತಿ ಮತ್ತು ಬದುಕೆ ಬಿಟ್ಟಿರ್ತಾವ, ರೈಟ್? ಸೊ ದ್ಯಾಟ್ ಈಸ್ ದ ರೀಸನ್ the survival of the fittest, meaning the species will adjust to the environment. So taxonomic categories anna ನಾವು ಎದಕ್ಕೆ ಸ್ಟಡಿ ಮಾಡ್ತೀವಿ? to know. So this is just an example that I have given. So ಯಾವ ತರ ನಾವು ಆರ್ಗ್ಯಾನಿಸಮ್ಸ್ ಎಷ್ಟು ಒಂದೊಂದು ನಾವು we cannot judge. Okay, so we cannot judge only on the basis of their height and their strength, that these are the organisms strongest and they will live for longer time, right? So you will study the lifespan. Sometimes the lifespan of the very strongest organisms, okay, they will be very less. ಓಕೆ, ಸೊ ಲೈಫ್ ಸ್ಪ್ಯಾನನ್ನು ನೀವು ಜಡ್ಜ್ ಮಾಡೋಕ್ಕಾಗಲ್ಲ. ಸೊ ಇದನ್ನೆಲ್ಲ ನಮ್ಗೆ ಹೆಂಗೆ ಗೊತ್ತಾಗ್ತೈತಿ? ಬೈ ಸ್ಟಡಿಯಿಂಗ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ಬೈ ಕ್ಯಾಟಗರೈಸಿಂಗ್ ದೆಮ್. ಕರೆಕ್ಟಾಗಿ ನಾವು ಕ್ಲಾಸಿಫಿಕೇಶನ್ ಮಾಡಿ ಕ್ಯಾಟಗರೈಸ್ ಮಾಡಿದರೆ ಎಲ್ಲ ಆರ್ಗ್ಯಾನಿಸಮ್ಸು ಎಷ್ಟು ವಂಡರ್ಫುಲ್ ಇದಾವೆ, ಎಷ್ಟು ವಂಡರ್ಫುಲ್. ಈಗ ಒಂದು ಫ್ಯಾಕ್ಟ್ ಹೇಳಿದೆ ನಾನು, ಎಷ್ಟು ವಂಡರ್ಫುಲ್ ಫ್ಯಾಕ್ಟ್
right? So you can find out many other different facts related to survival of the fittest. how heng environmental changes ಗೆ ಯಾವ್ಯಾವ ಆರ್ಗ್ಯಾನಿಸಮ್ ಸರ್ವೈವ್ ಮಾಡಿದ್ವು, ಯಾವ್ಯಾವ ಆರ್ಗ್ಯಾನಿಸಮ್ ಎಕ್ಸ್ಟಿಂಕ್ಟ್ ಮಾಡಿದ್ವು, ವಾಟ್ ಈಸ್ ದ ರೀಸನ್ ಆಫ್ ಎಕ್ಸ್ಟಿಂಕ್ಷನ್, ಯಾಕೆ ವ್ಯಾನಿಷ್ ಆದವು, right? So everything you will be able to study. So if you take it just as a science, then it is of no use. You take it as if you are studying the world, you are studying the nature, okay, you are knowing it better, okay, then it will be very interesting for you. Okay, so here taxonomy is nothing but we are just classifying the organisms based on their, as we told, identification, ಯಾವ ಥರ ಕ್ಯಾರೆಕ್ಟರಿಸ್ಟಿಕ್ಸ್ ಅದಾವ, ಯಾವ ಥರ ಹ್ಯಾಬಿಟ್ಯಾಟ್ ಒಳಗೆ ಎಲ್ಲಿ ಉಳ್ಕೋತಾವ, ಏನು ಎಕ್ಸಾಂಪಲ್, ಯಾವ ಥರ ರೀಪ್ರೊಡಕ್ಷನ್ ಐತಿ. ಸೊ ವಿ ಆರ್ ಜಸ್ಟ್ ಬೇಸ್ಡ್ ಆನ್ ದಟ್ ಅವನನ್ನು ನಾವೇನು ಮಾಡತ್ತೀವಿ, ಕ್ಲಾಸಿಫೈ ಮಾಡತ್ತೀವಿ. ಸೊ ಕ್ಲಾಸಿಫಿಕೇಶನ್ ಇನ್ವಾಲ್ವ್ಸ್ ದ ಹೈರಾರ್ಕಿ ಆಫ್ ಸ್ಟೆಪ್ಸ್ which each step represent taxonomic category. So ಒಂದೊಂದು ಸ್ಟೆಪ್ಗೂ ನಾವೇನಂತ ಕರಿತೀವಿ, ಟ್ಯಾಕ್ಸಾನಮಿಕ್ ಕ್ಯಾಟಗರಿ ಅಥವಾ ರ್ಯಾಂಕ್ ಅಂತ ಕರಿತೀವಿ. ಸೊ ಆಲ್ ಕ್ಯಾಟಗರೀಸ್ ಟುಗೆದರ್ ಕಾನ್ಸ್ಟಿಟ್ಯೂಟ್ ಅ ಟ್ಯಾಕ್ಸಾನಮಿಕ್ ಹೈರಾರ್ಕಿ. ಇದಕ್ಕೆ ಒಂದು ನಾವು ಯಾವುದೋ ಆರ್ಗ್ಯಾನಿಸಮ್ ಯು ವಿಲ್ ಸ್ಟಡಿ. ಸೊ ಆರ್ಗ್ಯಾನಿಸಮ್ ತಗೊಂಡ್ರು ನಾವು ಅದನ್ನು ಈ ಥರ ಅದರ ಸ್ಪೀಶೀಸ್, ಜೀನಸ್, ಫ್ಯಾಮಿಲಿ, ಆರ್ಡರ್ ಈ ಥರ ನಾವು ಕ್ಯಾಟಗರೈಸ್ ಮಾಡ್ಬೋದು. ಸೊ ಅದಕ್ಕೆ ನಾವೇನಂತ ಕರಿತೀವಿ, taxonomic hierarchy. So each category represents a unit of classification. Each category one unit of classification irutte. Okay, so a group of organism occupying a particular category is called as taxon. Okay, example class Mammalia. So group of organism, class Mammalia ಒಳಗೆ ಏನು ಬರ್ತಾವ, even human being ಬರ್ತಾವ. Okay, so class Mammalia class ಒಳಗೆ, so these group of organisms will find out class Mammalia, mammals ಬರ್ತಾವ. So this we call it as taxon. Okay, one by one we will study what is taxonomical category. Okay, taxonomical hierarchy in ascending order. Okay, so first one species. For example, we'll take the humans. So we are called as sapiens. Then genus will be homo. Then family will be hominidae. Order primata. Class mammalia. Phylum or division chordata. Kingdom animalia. So here it will be chordata, phylum, and then kingdom animalia, and then these are the animalia is the highest category. So it starts from species, then genus, then family, then order, class, phylum, and kingdom. Then we call it as ascending order. So what are the species that we will study one by one? So first species anta kariteve, ನಾವು ಇದಕ್ಕೆ ಏನಂತ ಕರಿತೀವಿ, sapiens ಅಂತ ಕರಿತೀವಿ. So what is the species? Species ಅಂದ್ರೆ it is a group of closely related organisms capable of interbreeding to produce fertile offsprings. It is the lowest category. Okay, so homo sapiens ಅಂತ ಅಂದ್ರೇನ, ನಾವೆಲ್ಲ ಮನುಷ್ಯರ ಒಂದು ಎಲ್ಲಿ ಬರ್ತೇವಿ, ಸ್ಪೀಶೀಸ್ ಒಳಗೆ ಬರ್ತೇವೆ. ಸೊ ನಮಗೆಲ್ಲ ಹಂಗಿದ್ರೆ ನಮ್ಮ ಸ್ಪೀಶೀಸ್ ಯಾವುದು, sapiens, right? So the modern man. Okay, so generic name, genus name is homo, but the species name is sapiens. That means the human beings. There are male, right? There is female, right? If it is male, then it is female. They are closely related organisms that can interbreed, and that means the interbreeding is nothing but they will form the next generation. They will give rise to the offsprings, next generation. Okay, so that we call it as species ಅಂತಂದ್ರೇನ, so one group of organisms ಎಲ್ಲ same categories ಇರ್ತವ. So they can reproduce. Okay, male and female can reproduce to produce fertile offsprings. So ಅಷ್ಟು ಕ್ಲೋಸ್ಲಿ ರಿಲೇಟೆಡ್ ಆರ್ಗ್ಯಾನಿಸಮ್ಸ್ ನಾವು ಏನಂತ ಕರಿತೀವಿ, ನಾವು ಅದನ್ನು ಆ ಆರ್ಗ್ಯಾನಿಸಮ್ಸ್ನ ಫಸ್ಟ್ ನಾವು ಸ್ಪೀಶೀಸ್ ಒಳಗೆ ಆ್ಯಡ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಹೋಮೋ ಸೆಪಿಯನ್ಸ್ ಒಳಗೆ, ಸೆಪಿಯನ್ಸ್ ಅಂತಂದ್ರೆ ಸ್ಪೆಸಿಫಿಕ್ಲಿ ಇಟ್ ಈಸ್ ಫಾರ್
ಹ್ಯೂಮನ್ ಬೀಯಿಂಗ್ಸ್. ಸೊ ಹೋಮೋ ಜೊತೆಗೆ ಸೆಪಿಯನ್ಸ್ ಆ್ಯಡ್ ಮಾಡಿದ್ರೆ ನಿನಗೇನು ಗೊತ್ತಾಗ್ಬಿಡ್ತೈತಿ, ಸೆಪಿಯನ್ಸ್ ಅಂದರೆ ಓಕೆ ಇಟ್ ಈಸ್ ಫಾರ್ ದಿ ಹ್ಯೂಮನ್ ಬೀಯಿಂಗ್ಸ್. ಓಕೆ, ಸೊ ಸ್ಪೀಶೀಸ್ ಅಂತಂದ್ರೆ ಫುಲ್ ಕ್ಲೋಸ್ಲಿ ರಿಲೇಟೆಡ್ ಆರ್ಗ್ಯಾನಿಸಮ್ಸ್. ಈಗ ನಾವೇನಂತ ಕರಿತೀವಿ ಸ್ಪೀಶೀಸ್. ಅವೇನು ಮಾಡ್ತಾವೆ, ಎರಡು ಸೇರಿ ನೆಕ್ಸ್ಟ್ ರೀಪ್ರೊಡಕ್ಷನ್ ಮಾಡಿ ನೆಕ್ಸ್ಟ್ ಆರ್ಗ್ಯಾನಿಸಮ್ಸ್ನ ಪ್ರೊಡ್ಯೂಸ್ ಮಾಡ್ತಾವೆ. ಅಂಥ ಕ್ಯಾಟಗರಿಗೆ ನಾವೇನಂತೀವಿ ಸ್ಪೀಶೀಸ್. ನೆಕ್ಸ್ಟ್ ವಾಟ್ ಈಸ್ ಜೀನಸ್ ದೆನ್? Genus is nothing but it is the aggregates of closely related species. ಇದು ಸ್ಪೆಸಿಫಿಕ್ ಸ್ಪೀಶೀಸ್ ಆಯ್ತು. ಹೋಮೋಸೆಪಿಯನ್ಸ್ ಅಂದ್ರೆ ಹೋಮೋಸೆಪಿಯನ್ಸ್ ಅಂದ್ರೆ ಸೇಪಿಯನ್ಸ್ ಅಂದ್ರೆ ಕರೆಕ್ಟಾಗಿ ಮನುಷ್ಯಾರ ಅಂತ ಹೇಳ್ತೈತೆ, ಮತ್ತು ಬೇರೆ ಯಾವುದೂ ಆರ್ಗ್ಯಾನಿಸಮ್ಸ್ ಅದ್ರೊಳಗೆ ಇನ್ವಾಲ್ವ್ ಇರಂಗಿಲ್ಲ, ರೈಟ್. ಬಟ್ ಹಿಯರ್ ಈಗ ಫಾರ್ ಎಕ್ಸಾಂಪಲ್ ಲೆಪರ್ಡ್ ಅಂತೈತಿ. ಓಕೆ, ಲೆಪರ್ಡ್ ಒಳಗೆ ಪ್ಯಾಂಥರಾ ಅಂತೈತಿ. ಇಟ್ ಜಸ್ಟ್ ದಿಸ್ ಎಕ್ಸಾಂಪಲ್ ಯು ವಿಲ್ ಅಂಡರ್ಸ್ಟ್ಯಾಂಡ್. ಸೊ ಪ್ಯಾಂಥರಾ ಇಟ್ ಈಸ್ ಜೀನಸ್ ನೇಮ್ ಅಂತಂದ್ರೆ ಇವೆಲ್ಲ ಗ್ರೂಪ್ ಆಫ್ ಕ್ಲೋಸ್ಲಿ ರಿಲೇಟೆಡ್ ಆರ್ಗ್ಯಾನಿಸಮ್ಸ್ ಅದಾವ, ಹೌದಿಲ್ಲ. ಸೊ ಲಯನ್, ಟೈಗರ್, ಲೆಪರ್ಡ್ ಇವೆಲ್ಲ ಒಂದೇ ಜಾತಿಗೆ ಸೇರಿದ್ದು. ಸೊ ಇದಕ್ಕೆ ನಾವೇನಂತೀವಿ ಪ್ಯಾಂಥರಾ. ಸೊ ಪ್ಯಾಂಥರಾ ಇವೆಲ್ಲ ಒಂದೇ ಜಾತಿಗೆ ಸೇರಿದ್ದಂತೇಳಿ ನಾವು ಜೀನಸ್ ನೇಮನ್ನು ನಾವೇನಂತೀವಿ ಪ್ಯಾಂಥರಾ ಹೇಳ್ತೀವಿ. ಬಟ್ ಸ್ಪೀಶೀಸ್ ನೇಮ್ ಏನು ನೋಡ್ರಿ, ಇಟ್ ಈಸ್ ವೆರಿ ಸ್ಪೆಸಿಫಿಕ್. ಲಿಯೋ ಅಂತಂದ್ರೆ ಇಟ್ ಈಸ್ ಫಾರ್ ಲಯನ್, ಟೈಗ್ರಿಸ್ ಅಂದ್ರೆ ಟೈಗರ್, ಆ್ಯಂಡ್ ಪಾರ್ಡಸ್ ಅಂತಂದ್ರೆ ಇಟ್ ಈಸ್ ಫಾರ್ ಲೆಪರ್ಡ್. ಓಕೆ, ಸೊ ಅಂದ್ರೆ ಪ್ಯಾಂಥರಾ ಲಿಯೋ ಅಂತಂದ್ರೆ ಪ್ಯಾಂಥರಾ ಎಲ್ಲದಕ್ಕೂ ಐತಿ, ಲಯನ್ಗೂ ಐತಿ, ಟೈಗರ್ಗೂ ಐತಿ, ಲೆಪರ್ಡ್ಗೂ ಐತಿ. ದಟ್ ಮೀನ್ಸ್ ಪ್ಯಾಂಥರಾ ಈಸ್ ನಥಿಂಗ್ ಬಟ್ ಜೀನಸ್ ನೇಮ್, ಅಂದ್ರೆ ಗ್ರೂಪ್ ಆಫ್ ರಿಲೇಟೆಡ್ ಸ್ಪೀಶೀಸ್. ಇವೆಲ್ಲ ಒಂದಕ್ಕೊಂದು ರಿಲೇಟ್ ಅದಾವ, ಒಂದಕ್ಕೊಂದು ಯಾವುದೋ ಒಂದು ಎವಲ್ಯೂಷನರಿ ರಿಲೇಶನ್ಶಿಪ್ ಐತಿ. ಸೊ ಅದಕ್ಕೆ ನಾವೇನಂತ ಕರೆದ್ವಿ, ಪ್ಯಾಂಥರಾ ಒಳಗೆ ಇವನ್ ಮೂರನ್ನು ಆ್ಯಡ್ ಮಾಡಿದ್ವಿ. ಇವಕ್ಕೆ ಮೂರಕ್ಕೂ ಜೀನಸ್ ನೇಮ್ ಸೇಮ್ ಐತಿ. ಬಟ್ ಸ್ಪೀಶೀಸ್ ನೇಮನ್ನು ಪ್ಯಾಂಥರಾ ಅಂದ್ರೆ ಎಲ್ಲ ಒಂದೇ ಆಗಂಗಿಲ್ಲ. ಲಿಯೋ ಇಟ್ ಈಸ್ ಫಾರ್ ಲಯನ್, ಲಯನ್ ಈಸ್ ಡಿಫ್ರೆಂಟ್, ರೈಟ್. ಸೊ ಟೈಗರ್ ಅಂದ್ರೆ ಟೈಗರ್ ಈಸ್ ಡಿಫ್ರೆಂಟ್. ದಟ್ ಈಸ್ ವೈ ಸ್ಪೀಶೀಸ್ ನೇಮ್ ಸ್ಪೆಸಿಫಿಕ್ ಆಗಿ ಅದ ಅಂತ ಹೇಳೋದೇನ ಸ್ಪೀಶೀಸ್ ನೇಮ್, ಸ್ಪೆಸಿಫಿಕ್ ಎಪಿಥೆಟ್ ಅಂತ ಕರಿತೇವೆ ನಾವು. ಸೊ ಸ್ಪೀಶೀಸ್ ನೇಮ್ ಲಿಯೋ ಈಸ್ ಫಾರ್ ಲಯನ್, ಟೈಗ್ರಿಸ್ ಫಾರ್ ಟೈಗರ್, and Pardus for leopard. So Panthera leo for lion, Panthera tigris for tiger, Panthera pardus for leopard. So that means Panthera is genus name. That means it is having all the similar organisms, related species, ಸ್ವಲ್ಪ ಕ್ಲೋಸ್ಲಿ ರಿಲೇಟೆಡ್ ಸ್ಪೀಶೀಸ್. ಬಟ್ ಸ್ಪೀಶೀಸ್ ನೇಮ್ ಅಂದ್ರೆ ಅಗದಿ ಸ್ಪೆಸಿಫಿಕ್ ಆಗಿ ಅದೇ ಆರ್ಗ್ಯಾನಿಸಮ್ ಅಂತ ಹೇಳೋದಕ್ಕೆ ಸ್ಪೀಶೀಸ್ ನೇಮ್ ಅಂತ ಕರಿತೇವೆ. ಇನ್ನೊಂದು ಎಕ್ಸಾಂಪಲ್ ನೋಡ್ರಿ ಇಲ್ಲಿ. ಸೊ ದೇರ್ ಇಸ್ ಒನ್ ಎಕ್ಸಾಂಪಲ್ ಆಫ್ ಪೊಟ್ಯಾಟೊ, ನೈಟ್ಶೇಡ್, ಟೊಮ್ಯಾಟೊ ಆ್ಯಂಡ್ ಬ್ರಿಂಜಾಲ್. ಸೊ ಪೊಟ್ಯಾಟೊ ಈಸ್ ಇವೆಲ್ಲ ಒಂದು ಜೀನಸ್ ಒಳಗೆ ಬರ್ತಾವ, ಅಂದ್ರೆ ದೇ ಆರ್ ಕ್ಲೋಸ್ಲಿ ರಿಲೇಟೆಡ್ ಒಂದಕ್ಕೊಂದು. ಅದಕ್ಕೆ ನಾವು ಅದು ಏನು ಕ್ಯಾಟಗರಿ ಜೀನಸ್ ನೇಮ್ ಏನು ಕೊಟ್ವಿ, ಸೊಲಾನಮ್ ಅಂತ ಕೊಟ್ವಿ. ಪೊಟ್ಯಾಟೋಸ್ದು ಸೊಲಾನಮ್, ನೈಟ್ಶೇಡ್ದು ಸೊಲಾನಮ್, ಟೊಮ್ಯಾಟೊದು ಸೊಲಾನಮ್ ಆ್ಯಂಡ್ ಬ್ರಿಂಜಾಲ್ದು ಸೊಲಾನಮ್. ಬಟ್ ಹಿಯರ್ ಪೊಟ್ಯಾಟೊ ಇಸ್ ಟ್ಯೂಬರೋಸಮ್. ಕಂಪ್ಲೀಟ್ ಪೊಟ್ಯಾಟೊಗೂ ಏನು ಬರ್ತೈತಿ ಸ್ಪೀಶೀಸ್ ನೇಮ್ ಟ್ಯೂಬ್ರೋಸಮ್, ನೈಟ್ಶೇಡಿಗೆ ನಿಗ್ರಮ್, ರೈಟ್. and tomato ga lycopersicum, and then brinjal ga melagonia, right. So for that genus name is just nothing but it is the group of related species, but species name is very specific to that organism. Okay, so now what is genus name? ಈಗ ಗೊತ್ತಾಗ್ಬಿಟ್ಟು ಸ್ಪೀಶೀಸ್ ನೇಮ್ ಅಂದ್ರೆ ಅಗದಿ ಸ್ಪೆಸಿಫಿಕ್, ಜೀನಸ್ ನೇಮ್ ಅಂತಂದ್ರೆ ವಿಚ್ ಈಸ್ ಹ್ಯಾವಿಂಗ್ ಗ್ರೂಪ್ ಆಫ್ ರಿಲೇಟೆಡ್ ಸ್ಪೀಶೀಸ್. ಓಕೆ, ಸೊ ಹಿಯರ್ ಆಸ್ ಐ ಟೋಲ್ಡ್ ಯು ದ ಎಕ್ಸಾಂಪಲ್, ಹಿಯರ್ the house cat we call it as Felis domesticus, whereas the jungle cat is Felis chos, right. So these are Felis another genus name, eradu same related adav, but actually it is domesticus, that is it is house cat, and jungle cat is different, it is having different species name. And here Panthera example we gave. So ಲಯನಿಗೆ ಏನು ಕರಿತೀವಿ, ಪ್ಯಾಂಥರಾ ಒಳಗೆ ಬರ್ತೈತಿ, ಲೆಪರ್ಡು ಪ್ಯಾಂಥರಾ ಆ್ಯಂಡ್ ಟೈಗರು ಪ್ಯಾಂಥರಾ ಜೀನಸ್ ಒಳಗೆ ಬರ್ತೈತಿ, ಬಿಕಾಸ್ ದೇ ಆರ್ ಗ್ರೂಪ್ ಆಫ್ ರಿಲೇಟೆಡ್ ಸ್ಪೀಶೀಸ್. ಬಟ್ ಸ್ಪೆಸಿಫಿಕ್ ನೇಮ್ ಐತಿ, ಇಟ್ ಈಸ್ ಡಿಫ್ರೆಂಟ್ ಆಸ್ ಐ ಎಕ್ಸ್ಪ್ಲೇನ್. ಸೊ ಲೈಕ್ ದ್ಯಾಟ್ ಇವನ್ ಪೊಟ್ಯಾಟೊ, ಟೊಮ್ಯಾಟೊ ಆ್ಯಂಡ್ ಬ್ರಿಂಜಲ್. ಸೊ ದ್ಯಾಟ್ ಮೀನ್ಸ್ ಜೀನಸ್ ಒಳಗೆ ಏನು ಬರ್ತೈತಿ, ಇಟ್ ಈಸ್ ಜಸ್ಟ್ ದಿ ಗ್ರೂಪ್ ಆಫ್ ಕ್ಲೋಸ್ಲಿ ರಿಲೇಟೆಡ್ species. Okay, so next comes the family. So it is the group of related genera. ಈಗ genus ಒಳಗೂ ರಿಲೇಟ್ ಆಗಿರುವಂಥ ಜೀನಸ್ ಇರ್ತಾವ. ಈಗ ಫಾರ್ ಎಕ್ಸಾಂಪಲ್ ನಾವು ನೋಡಿದ್ವಿ, ಈಗ ಜೀನಸ್ ಪ್ಯಾಂಥರಾ ಮತ್ತು ಜೀನಸ್ ಫೆಲಿಸ್. ಓಕೆ, ಇವು ಡಿಫ್ರೆಂಟ್. ಈಗ ಜೀನಸ್ ಪ್ಯಾಂಥರಾ ಒಳಗೆ ಯಾವ್ಯಾವ ಬರ್ತಾವ, ಟೈಗರ್, ಲಯನ್, ಲೆಪರ್ಡ್ ಎಲ್ಲ ಬಂದು.
ಓಕೆ, ಪ್ಯಾಂಥರಾ ಒಳಗೆ ಪ್ಯಾಂಥರಾ, ಟೈಗ್ರೇಸ್ ಹಂಗೆ ಎಲ್ಲ ಬಂದುವಲ್ಲ. ಆ್ಯಂಡ್ ಜೀನಸ್ ಫೆಲಿಸ್ ಒಳಗೆ ಏನು ಬರ್ತೈತಿ, ಕ್ಯಾಟ್ ಬರ್ತಾವೆ, ರೈಟ್. ಸೊ ಇವೆರಡು ಅವು ಎರಡು ಸಿಮಿಲರ್ ಅನ್ನಿಸ್ತಾವೆ. ದೇ ಆರ್ ಆಲ್ಸೋ ಕಾರ್ನಿವೋರಸ್ ಆ್ಯಂಡ್ ದೇ ಆರ್ ಆಲ್ಸೋ ಸಿಮಿಲರ್. ಓಕೆ, ನಾವು ಮನೆ ಒಳಗೆಲ್ಲ ಮಾತಾಡೋಳಗೆ ಕೇಳ್ತಿರ್ತೇವೆ ದಟ್ ದೇ ಆಲ್ಮೋಸ್ಟ್ ಬಿಲಾಂಗ್ ಟು ಸಿಮಿಲರ್ ಫ್ಯಾಮಿಲಿ ಅಥವಾ ಒಂದೇ ಜಾತಿ ಒಂದೇ ಇದ್ರಕನ ಬಿಲಾಂಗ್ ಆಗ್ತಾವ ಅಂತ, ರೈಟ್. ಸೊ ದಟ್ ಈಸ್ ವೈ ರಿಲೇಟೆಡ್ ಜೀನಸ್ ಒಳಗೂ ಏನಾರ ಸಿಮಿಲಾರಿಟಿ ಇರ್ತೈತಿ. ಓಕೆ, ಅದಕ್ಕೆ ನಾವು ಎದ್ರೊಳಗೆ ಆ್ಯಡ್ ಮಾಡ್ತೀವಿ, ಫ್ಯಾಮಿಲಿ, ಒಂದು ಫ್ಯಾಮಿಲಿ ಒಳಗೆ ಆ್ಯಡ್ ಮಾಡ್ತೀವಿ, ಫ್ಯಾಮಿಲಿ ಫೆಲಿಡೆ. ಓಕೆ, ಅದೇ ರೀತಿ ಈವನ್ ಪ್ಲಾಂಟ್ಸ್ ಒಳಗೂ ಎಕ್ಸಾಂಪಲ್ ತೊಗೋಬೋದು. ಜೀನಸ್ ಸೊಲಾನಮ್, ಜೀನಸ್ ಪೆಟ್ಯೂನಿಯಾ, ಜೀನಸ್ ದತ್ತೂರಾ. ಸೊ ಇವೆಲ್ಲ ಡಿಫ್ರೆಂಟ್ ಜೀನಸ್ ಇರುವಂಥ ಡಿಫ್ರೆಂಟ್ ಆರ್ಗ್ಯಾನಿಸಮ್ಸ್. ಬಟ್ ಅವಕ್ಕೆ ಏನೋ ಒಂದು ಅಗೇನ್ ರಿಲೇಟೆಡ್ ಜೀನಸ್ ಏನು ಜನರ ಆಯ್ತಲ್ಲ, ಅವು ಮತ್ತು ಸ್ವಲ್ಪ ಏನೋ ರಿಲೇಟ್ ಆದ್ರೆ ಅವಕ್ಕೇನು ಎದ್ರೊಳಗೆ ಆ್ಯಡ್ ಮಾಡ್ತೇವೆ, ಫ್ಯಾಮಿಲಿ ಆ್ಯಡ್ ಮಾಡ್ತೇವೆ, ರೈಟ್. ಸೊ ಇನ್ ಜಸ್ಟ್ ಇಮ್ಯಾಜಿನ್, ಸ್ಪೀಶೀಸ್ ಅಂದ್ರೆ ಅಗದಿ ಸ್ಪೆಸಿಫಿಕ್. ಸೊ ರಿಲೇಟೆಡ್ ಸ್ಪೀಶೀಸ್ ಇದ್ರೆ ಎದ್ರೊಳಗೆ ಬಂದು ಎರಡು ಒಂದು ಜೀನಸ್ ಬಂತು. ಫಾರ್ ಎಕ್ಸಾಂಪಲ್ ಇದು ಟೈಗರ್, ಇದು ಲಯನ್. ಸೊ ಇದು ಸ್ಪೀಶೀಸ್ ಏನಾಗ್ತದೆ, ಟೈಗರ್ ಇಸ್ ಡಿಫ್ರೆಂಟ್ ಸ್ಪೀಶೀಸ್, ಲಯನ್ ಇಸ್ ಡಿಫ್ರೆಂಟ್ ಸ್ಪೀಶೀಸ್. ಸ್ಪೆಸಿಫಿಕ್ ಆಗಿ ಟೈಗರ್ ಐತಿ, ಇವೆರಡು ಸೇಮ್ ಫ್ಯಾಮಿಲಿ ಸೇಮ್ ಗ್ರೂಪಿಗೆ ರಿಲೇಟ್ ಅದಾವ. ಸೊ ಅದಕ್ಕೆ ಜೀನಸ್ ಒಳಗೆ ಆ್ಯಡ್ ಮಾಡಿದ್ವಿ. ಸೊ ಡಿಫ್ರೆಂಟ್, ಈಗ ಟೈಗರ್ ಕ್ಯಾಟನು ಏನೈತಿ, ಸೊ ದ್ಯಾಟ್ ಈಸ್ ಆಲ್ಸೋ ಇನ್ ಡಿಫ್ರೆಂಟ್ ಸ್ಪೀಶೀಸ್ ಆ್ಯಂಡ್ ಇಟ್ ಈಸ್ ಹ್ಯಾವಿಂಗ್ ಡಿಫ್ರೆಂಟ್ ಜೀನಸ್. ಬಟ್ ಎರಡೂ ಸೇರಿ ಒಂದು ಫ್ಯಾಮಿಲಿಗೆ ಆ್ಯಡ್ ಮಾಡ್ತೇವೆ ನಾವು. ದಟ್ ಮೀನ್ಸ್ ಗ್ರೂಪ್ ಆಫ್ ರಿಲೇಟೆಡ್ ಜನರ. ಜೀನಸ್ನು ಸಿಮಿಲರ್ ಇತ್ತಂತ ಅಂದರೆ ಏನಾದರೂ ಕ್ಯಾರೆಕ್ಟರ್, ಜೀನಸ್ ಪ್ಯಾಂಥರಾ ಒಳಗೆ ಲೆಪರ್ಡ್ ಬರ್ತೈತಿ, ಟೈಗರ್ ಬರ್ತೈತಿ. ಓಕೆ, ಸೊ ಲಯನ್ ಬರ್ತೈತಿ, ರೈಟ್. ಸೊ ಜೀನಸ್ ಫೆಲಿಸ್ ಒಳಗೆ ಕ್ಯಾಟ್ ಬರ್ತಾವೆ. ಸೊ ಇವೆರಡೂ ಏನೋ ರಿಲೇಷನ್ ಐತಿ, ಇವೆರಡರೊಳಗೂ ಏನೋ ಸಿಮಿಲಾರಿಟಿ ಐತಿ, ಸ್ವಲ್ಪ ರಿಲೇಟೆಡ್ ಅದಾರ. ಸೊ ದೆನ್ ವಿ ಗ್ರೂಪ್ ದೆಮ್ ಇನ್ ಟು ಒಂದು ಫ್ಯಾಮಿಲಿ ಫೆಲಿಡೆ. ಓಕೆ, ಸೊ ಆ ಥರ ನಾವು ಫ್ಯಾಮಿಲಿ ಒಳಗೆ ಮಾಡ್ತೀವಿ. ಇವನ್ ಸೊಲನೇಸಿಯೆ ಅಂತಂದ್ರೆ ಇದು ಫ್ಯಾಮಿಲಿ, ಆಲ್ಮೋಸ್ಟ್ ಎ ಅಂತ ಲಾಸ್ಟ್ ಬರ್ತೈತಿ ಫ್ಯಾಮಿಲಿ ಒಳಗೆ. ಸೊ ಸೊಲನೇಸಿಯೆ, ಫೆಲಿಡೆ ಆ ಥರ. ಸೊ ಜೀನಸ್ ಸೊಲಾನಮ್, ಓಕೆ, ಜೀನಸ್ ಪೆಟ್ಯೂನಿಯಾ, ದತ್ತೂರಾ, ಇವೆಲ್ಲದಕ್ಕೂ ಇವೆ ಡಿಫ್ರೆಂಟ್ ಸ್ಪೀಶೀಸ್ ಅದಾವ, ಡಿಫ್ರೆಂಟ್ ಜೀನಸ್ ಐತಿ. ಬಟ್ ದೇ ಆಲ್ ಆರ್ ಹ್ಯಾವಿಂಗ್ ಸಮ್ ರಿಲೇಟೆಡ್ ಕ್ಯಾರೆಕ್ಟರಿಸ್ಟಿಕ್ಸ್. ಆ ಥರ ಇದ್ರೆ ನಾವೇನು ಮಾಡ್ತೇವೆ, ಅದನ್ನು ಮತ್ತು ಫ್ಯಾಮಿಲಿ ಒಳಗೆ ಗ್ರೂಪ್ ಮಾಡ್ತೇವೆ. ಓಕೆ, ಸೊ ಫಸ್ಟ್ ಏನಾಯ್ತು, ಸ್ಪೆಸಿಫಿಕ್ ಸ್ಪೀಶೀಸ್ ಇದ್ದುವ, ರೈಟ್. ಸೊ ಈ ಸ್ಪೀಶೀಸ್ ಡಿಫ್ರೆಂಟ್, ಈ ಸ್ಪೀಶೀಸ್ ನೇಮ್ ಡಿಫ್ರೆಂಟ್, ಅವೆರಡು ಸ್ವಲ್ಪ ಸಿಮಿಲರ್ ಇದ್ರೆ ಅದಕ್ಕೆ ಏನಾಯ್ತು, ಸಿಮಿಲರ್ ಜೀನಸ್ ಬಂತು. ಇನ್ನೂ ಎರಡು ಡಿಫ್ರೆಂಟ್ ಸ್ಪೀಶೀಸ್ ಡಿಫ್ರೆಂಟ್ ಜೀನಸ್ ಐತಿ, ಬಟ್ ಎರಡಕ್ಕೂ ಒಂದೇನೋ ಸಿಮಿಲರ್ ಕ್ಯಾರೆಕ್ಟರ್ಸ್ ಇದ್ರೆ ಅವಕ್ಕೆ ಏನು ಮಾಡಿದ್ವಿ, ನಾವು ಫ್ಯಾಮಿಲಿಗೆ ಆ್ಯಡ್ ಮಾಡಿದ್ವಿ. ಓಕೆ, ಸೊ ನೆಕ್ಸ್ಟ್ ಕಮ್ಸ್ ದಿ ಆರ್ಡರ್. ಅದ ಸೇಮ್ ಅಗೇನ್. ಸೊ ಸಿಮಿಲರ್ ಮತ್ತು ರಿಲೇಟೆಡ್ ಫ್ಯಾಮಿಲೀಸ್ ಇದ್ವು ಅಂತ ತಿಳ್ಕೊರಿ. ಫ್ಯಾಮಿಲಿ ಕನ್ವೋಲ್ವುಲೇಸಿ ಆ್ಯಂಡ್ ಫ್ಯಾಮಿಲಿ ಸೊಲನೇಸಿ, ಇವೆರಡು ಡಿಫ್ರೆಂಟ್ ಫ್ಯಾಮಿಲೀಸ್. ಅದ್ರೊಳಗೂ ಈಗ ಎರಡು ಡಿಫ್ರೆಂಟ್ ಫ್ಯಾಮಿಲೀಸು ಒಂದು ಆರ್ಡರಿಗೆ ನಾವು ಮತ್ತು ಪಾಲಿಮೋನಿಯಲ್ಸ್ ಅಂತ ಕರಿತೇವೆ. ಈಗ ಫಾರ್ ಎಕ್ಸಾಂಪಲ್ ಈ ಅನಿಮಲ್ಸ್ದು ಎಕ್ಸಾಂಪಲ್ ನೀವು ಆರಾಮಾಗಿ ತಿಳ್ಕೊಬೋದು. ಈಗ ಫ್ಯಾಮಿಲಿ ಫೆಲಿಡೆ ಒಳಗೆ ಏನೇನು ಬಂದುವ, ಸಿಮಿಲರ್ ಲುಕ್ಕಿಂಗ್, ಈಗ ಕ್ಯಾಟ್ ಇರ್ಬೋದು, ಓಕೆ, ಲಯನ್, ಟೈಗರ್, ಓಕೆ, ಚೀತಾ, ಇವೆಲ್ಲ ಫ್ಯಾಮಿಲಿ ಫೆಲಿಡೆ ಒಳಗೆ ಬಂದು. ಓಕೆ, ಸೊ ಲೆಪರ್ಡ್, ಇವೆಲ್ಲ ಫ್ಯಾಮಿಲಿ ಫೆಲಿಡೆ ಒಳಗೆ ಬಂದು. ಫ್ಯಾಮಿಲಿ ಕ್ಯಾನಿಡೆ ಒಳಗೆ ಆಲ್ಮೋಸ್ಟ್ ಡಾಗ್ ಇದೆಲ್ಲ ಬರ್ತೈತಿ. ಸೊ ಇದು ಫ್ಯಾಮಿಲಿ ಡಿಫ್ರೆಂಟ್, ಇದು ಫ್ಯಾಮಿಲಿ ಡಿಫ್ರೆಂಟ್. ಫ್ಯಾಮಿಲಿ ಒಳಗೆ ಏನು ಬಂದು ಡಿಫ್ರೆಂಟ್ ಜೀನಸ್ಸನ್ನೆಲ್ಲ ಸೇರಿ ನಾವು ಫ್ಯಾಮಿಲಿಗೆ ಹಾಕಿದ್ವಿ. ಇದ್ರೊಳಗೂ ಡಿಫ್ರೆಂಟ್ ಜೀನಸ್ಸನ್ನು ಸೇರಿ ಫ್ಯಾಮಿಲಿ ಕ್ಯಾನಿಡೆ ಒಳಗೆ ಬಂದು. ಬಟ್ ಇವೆಲ್ಲ ಕಾರ್ನಿವೋರಾ ಅಲ್ಲ. ಸೊ ಕಾರ್ನಿವೋರಾ ಅಂತಂದ್ರೆ ದೇ ಹಂಟ್ ಆ್ಯಂಡ್ ದೇ ಈಟ್, ರೈಟ್. ಸೊ ಹಂಟ್ ಮಾಡಿ ತಿಂತಾವೋ ಏನೋ ಗೊತ್ತಿಲ್ಲ, ಬಟ್ ದೇ ಆರ್ ಫ್ಲೆಶ್ ಈಟಿಂಗ್ ಎನಿಮಲ್ಸ್, ರೈಟ್. ಸೊ ಅವೆಲ್ಲ ಒಂದು ಕಾರ್ನಿವೋರಾ ಒಳಗೆ ಬಂದು. ಸೊ ಅದು ನಾಯಿಯರು ಇರ್ಬೋದು, ಬೆಕ್ಕಾದರೂ ಇರ್ಬೋದು, ಲಯನ್ ಇರ್ಬೋದು, ಟೈಗರು ಇರ್ಬೋದು, ಎಲ್ಲವೂ ಮೀಟನ್ನು ತಿಂತಾ ಹೋದಿಲ್ಲ. ಸೊ ದೆನ್ ದೇ ಕಮ್ ಅಂಡರ್ ಕಾರ್ನಿವೋರಾ. ಸೊ ಪಾಲಿಮೋನಿಯಲ್ ಸೇಮ್, ಫ್ಯಾಮಿಲಿ ಕನ್ವೋಲ್ವುಲೇಸಿಯೆ ಆ್ಯಂಡ್ ಫ್ಯಾಮಿಲಿ ಸೊಲನೇಸಿಯೆ. ಸೊ ದೇ ಆರ್ ಆಲ್ಸೋ ಹ್ಯಾವಿಂಗ್ polymonials. So polymonials are nothing but a large order of dicotyledonous herbs or shrubs or trees which are having flowers with the stamens adnate the
corolla lobes and the single superior compound ovary. So you will study these characteristics in your further classes, okay, in detail. So that means one character same irodukka ivneಲ್ಲ ಏನು convolvulaceae family and solanaceae family ಎರಡೂನು order polynomials ಒಳಗ add ಮಾಡ್ತೇವೆ. So you can, this example is very easy to remember. Carnivora. So carnivora are animals which belongs to the animals which eat flesh, right? So whether it is dog, whether it is cat, whether it is lion, they all eat flesh, right? And even based on the teeth structure, okay, based on their digestive system, whatever, so the food habitat, so they can be categorized into carnivora. So carnivora is order. So family, different related families ಏನದಾವಲ್ಲ, assemblage ಯಾವ್ಯಾವ related families ನ ಮತ್ order ಒಳಗೆ ಹಾಕೋದು. Okay, order is nothing but again related families ನ ಒಂದು categories ಗೆ ನಾವು ಹಾಕ್ತೇವಿ order. Okay, it is the assemblage of related families. Next comes the class. So it is the assemblage of again related orders. So order related ಇರ್ತಾವೆ. For example, just look at here, order Primata and order Carnivora ಎರಡು ಸೇರಿ class Mammalia ಅಂತ add ಮಾಡ್ತೇವೆ. So Primata and Carnivora, ಸೊ ಆರ್ಡರ್ ಪ್ರೈಮೇಟಾ ಒಳಗೆ ನಾವು ಬರ್ತೇವೆ, ಹ್ಯೂಮನ್ ಬೀಯಿಂಗ್ಸ್, ಮಂಕಿ, ಇದೆಲ್ಲ ನಾವೆಲ್ಲ ಬರ್ತೇವೆ. ಆರ್ಡರ್ ಕಾರ್ನಿವೋರಾ ಒಳಗೆ ಯಾವ ಬರ್ತಾವೆ, ದ ಲಯನ್, ದ ಟೈಗರ್, ದ ಡಾಗ್, ಇವೆಲ್ಲ ಬರ್ತಾವೆ. ಬಟ್ ನಾವೆಲ್ಲ ಸಿಮಿಲರ್ ಏನ, ಸೊ ನಾವೆಲ್ಲ ಸೇಮ್ ಅದೇವನ, ಇಲ್ಲ, ವಿ ಆಲ್ ಆರ್ ಡಿಫ್ರೆಂಟ್ ಆರ್ಗ್ಯಾನಿಸಮ್ಸ್, ಬಟ್ still we can be categorized into class Mammalia. Class Mammalia is mainly because of the animals that bear mammary glands. So class Mammalia is nothing, as I told. So based on this feature and some other related categories, so the class Primata, which is entirely different, and class Carnivora is entirely different organisms, but they can be categorized, order Primata and order Carnivora, they are different organisms, but they can be classified under one group that we call it as Mammalia. Mammalia ಒಳಗ ಒಂದೇನೋ ಕ್ಯಾರೆಕ್ಟರ್ ಸಂಬಂಧ ಅವೆರಡೂ ಕ್ಲಾಸ್ ಒಳಗ Mammalia ಅಂತೇಳಿ ನಾವು ಇವೆಲ್ಲ ಆರ್ಗ್ಯಾನಿಸಮ್ಸ್ನು ಮತ್ತೆ ಗ್ರೂಪ್ ಮಾಡ್ತೇವೆ. ಸೊ ವಾಟ್ ಯು ಕ್ಯಾನ್ ಸ್ಟಡಿ ಹಿಯರ್, ಯು ಕ್ಯಾನ್ ಜಸ್ಟ್ ಫಸ್ಟ್ ಸ್ಪೀಶೀಸ್ ಇಂದ ಸ್ಪೆಸಿಫಿಕ್ ಏನು ಸ್ಟಾರ್ಟ್ ಆತಲ್ಲ, ಸ್ಪೀಶೀಸ್ ಇಂದ ಜೀನಸ್ ಹಿಂಗೆ ಬರ್ತಾ ಸ್ಪೆಸಿಫಿಕ್ ಅನ್ನೋದನ್ನ ಹೋಗತೈತಿ. ಸೊ ಜಸ್ಟ್ ಏನೇನು ರಿಲೇಟೆಡ್ ಸ್ಪೀಶೀಸ್ ನಾವೇನು ಮಾಡತ್ತೇವೆ, ಒಂದೊಂದಕ್ಕೂ ಗ್ರೂಪ್ ಮಾಡ್ಕೊಂತ ಹೊಂಟೇವೆ ಅಷ್ಟೇ. ಓಕೆ, ಸೊ just for example, and one more example you can see, class Dicotyledone. So order Polynomials and order Sapindales. So these both orders, they are all come under Dicotyledone. So dicots are those, so they come under class Dicotyledone. Either the characteristics different, either some full different species, but since they are dicotyledonous, they come under class Dicotyledone. So even animals ಒಳಗ primates, humans are different ಅದೇವಿ, and then these organisms are only different, but they are similar in one character and that is why they are included in one class. Okay, ಅಂದ್ರೆ ರಿಲೇಟೆಡ್, ಭಾಳ ರಿಲೇಟೆಡ್, ಫುಲ್ ಕಂಪ್ಲೀಟ್ಲಿ ಕ್ಲೋಸ್ಲಿ ರಿಲೇಟೆಡ್ ಇಲ್ಲ, ಸ್ವಲ್ಪ ಏನೋ ಒಂದು ಸ್ವಲ್ಪ ಕ್ಯಾರೆಕ್ಟರ್ಸ್, ಯಾವುದೋ ಸ್ಪೆಸಿಫಿಕ್ ಕ್ಯಾರೆಕ್ಟರ್ಸ್ ನಮ್ಗೆ ಸಿಮಿಲರ್ ಇದ್ರೆ ಅದನ್ನು ಮತ್ತೆ ಒಂದು ಕ್ಲಾಸ್ ಒಳಗೆ ಆರ್ಡರ್ ಮಾಡೋದು. ಸೊ ಯು ಕ್ಯಾನ್ ಸಿ ಹೌ ಸಿಸ್ಟಮ್ಯಾಟಿಕ್ಲಿ ವಿ ಕ್ಯಾನ್ ಕ್ಯಾಟಗರೈಸ್ ಇನ್ ಟು ಕ್ಲಾಸ್. Okay, next comes the phylum or division. So division ಎದ್ರೊಳಗೆ ಬರ್ತೈತಿ, and plants ಒಳಗೆ division ಬರ್ತೈತಿ, and animals ಒಳಗೆ phylum ಬರ್ತೈತಿ. So it is the assemblage of again related classes ಒಳಗೂ ಯಾವ್ಯಾವ ರಿಲೇಟ್ ಅದಾವ ಅದನ್ನ ನಾವು ಎದ್ರೊಳಗೆ ಆಡ್ ಮಾಡ್ತೇವಿ, phylum. So it is the assemblage of related classes. Okay, so in cases of plants, the related classes form the divisions. For example, class Dicotyledone is different, class Monocotyledone is different. So dicots are different, monocots are different. So then dicots antandre, so they produce 2 cotyledons, ಅದಕ್ಕೆ dicot. Monocot andre they produce only 1 cotyledons. So they are different classes.
but still they come under the division angiosperm ಅಂದ್ರೆ angiosperms ಅದಾವ. ಸೊ ಜಿಮ್ನೋಸ್ಪರ್ಮ್ಸ್ ಆಂಜಿಯೋಸ್ಪರ್ಮ್ಸ್ ಅಂಡ್ ಡಿಫ್ರೆಂಟ್ ಮಾಡ್ತೇವೆ ನಾವು. ಸೊ ಅದ್ರೊಳಗೆ ಆಂಜಿಯೋಸ್ಪರ್ಮ್ ಒಳಗೆ ಡಿವಿಷನ್ ಒಳಗೆ ಬರ್ತಾವ. ಸೊ ಡೈಕಾಟಿಲಿಡಾನೆ ಅಂಡ್ ಮೊನೋಕಾಟಿಲಿಡಾನೆ ಡಿವಿಷನ್ ಆಂಜಿಯೋಸ್ಪರ್ಮ್. ಆ್ಯಂಡ್ ಹಿಯರ್ ಯು ಕ್ಯಾನ್ ಸಿ ಆಂಫಿಬಿಯಾ ಅಂತಂದ್ರೆ ಕಪ್ಪಿ ಇವೆಲ್ಲ ಬರ್ತಾವ, ರೆಪ್ಟೀಲಿಯಾ ಮೊಸಳಿ ಇವೆಲ್ಲ ರೆಪ್ಟೀಲಿಯಾ ಬರ್ತಾವ, ಹಲ್ಲಿ. ಆ್ಯಂಡ್ ಏವ್ಸ್ ಅಂದ್ರೆ ಬರ್ಡ್ಸ್. ಓಕೆ, ಮ್ಯಾಮಲ್ಸ್ ಅಂತಂದ್ರೆ ಮನುಷ್ಯರು ಬರ್ತಾರೆ, ಟೈಗರು ಬರ್ತೈತಿ, ಮಂಗ್ಯಾನು ಬರ್ತೈತಿ. ಸೊ ವಿ ಆಲ್ ಬಿಲಾಂಗ್ ಟು ಡಿಫ್ರೆಂಟ್ ಕ್ಲಾಸಸ್ ನಾವು. ಸೊ ಏವ್ಸ್ ಅಂತಂದ್ರೇನ ಬರ್ಡ್ಸ್, ರೆಪ್ಟೀಲಿಯಾ ರೆಪ್ಟೈಲ್ಸ್, ಓಕೆ. ಆಂಫಿಬಿಯಾ ಅಂದ್ರೆ ಆಂಫಿಬಿಯನ್ಸ್, ಫ್ರಾಗ್ ಇವೆಲ್ಲ. ಮ್ಯಾಮಲ್ಸ್ ಅಂದ್ರೆ ದ ಕ್ಯಾಟ್, ಹ್ಯೂಮನ್ ಬೀಯಿಂಗ್ಸ್ ಎಲ್ಲ ಬರ್ತಾವೆ. ಸೊ ನಾವೆಲ್ಲ ಫುಲ್ ಡಿಫ್ರೆಂಟ್ ಅದೇವಿ. ವಿ ಆಲ್ ಆರ್ ಡಿಫ್ರೆಂಟ್ ಆರ್ಗ್ಯಾನಿಸಮ್ಸ್, ಡಿಫ್ರೆಂಟ್ ಸ್ಪೆಸಿಫಿಕ್ ಆರ್ಗ್ಯಾನಿಸಮ್ಸ್ ಅದೇವು. ಬಟ್ ದೆನ್ ವಿ ಆರ್ ಕ್ಯಾಟಗರೈಸ್ಡ್ ಇನ್ ಟು ಸಿಂಗಲ್ ಫೈಲಮ್ ಕಾಲ್ಡ್ ಕಾರ್ಡೇಟಾ. ಕಾರ್ಡೇಟಾ ಅಂದ್ರೆ ವಿಚ್ ಬಿಯರ್ ದಿ ನೋಟೋಕಾರ್ಡ್ ಆರ್ ದಿ ಬ್ಯಾಕ್ ಬೋನ್. ಇನ್ ಯೂಶುವಲ್ ಲ್ಯಾಂಗ್ವೇಜ್ ಒಳಗೆ ಹೇಳ್ಬೇಕಂದ್ರೆ ಬೋನ್ ಇರ್ತೈತಿ, ಬ್ಯಾಕ್ ಬೋನ್. ಅದಕ್ಕೆ ನಾವೇನಂತೀವಿ ಫೈಲಮ್ ಕಾರ್ಡೇಟಾ. ಅಂದ್ರೆ ನಮಗೆಲ್ಲ ಈವನ್ ಲಯನ್ ಈಸ್ ಆಲ್ಸೋ ಹ್ಯಾವಿಂಗ್ ಬ್ಯಾಕ್ ಬೋನ್, ದಿಸ್ ಈಸ್ ಆಲ್ಸೋ ಆಲ್ ದಿ ಆರ್ಗ್ಯಾನಿಸಮ್ಸ್ ಆರ್ ಹ್ಯಾವಿಂಗ್ ಬ್ಯಾಕ್ ಬೋನ್. ಸೊ ದೇ ಆರ್ ಆಲ್ ಕ್ಯಾಟಗರೈಸ್, ದೇ ಆರ್ ಆಲ್ ಇನ್ಕ್ಲೂಡೆಡ್ ಇನ್ ದಿ ಫೈಲಮ್ ಕಾರ್ಡೇಟಾ. ಸೊ ಕಾರ್ಡೇಟಾ ಒಳಗೆ ಯಾವ್ಯಾವ ಆರ್ಗ್ಯಾನಿಸಮ್ಸ್, ಬ್ಯಾಕ್ ಬೋನ್ ಯಾವ್ಯಾವ ಅದಾವ, ನೋಟೋಕಾರ್ಡ್ ಯಾವ್ದೈತಿ, ಆಂಫಿಬಿಯನ್ಸ್ ಐತಿ, ರೆಪ್ಟಿಲಿಯಾ ಐತಿ, ಏವ್ಸ್ ಐತಿ, ಮ್ಯಾಮಿಲಿಯಾ ಐತಿ. ಸೊ ವಿ ಆಲ್ ಬಿಲಾಂಗ್ ಟು ಫೈಲಮ್ ಕಾರ್ಡೇಟಾ. ಸೊ ದೋ ವಿ ಆರ್ ಡಿಫ್ರೆಂಟ್, ನಾವೆಲ್ಲ ಡಿಫ್ರೆಂಟ್ ಆರ್ಗ್ಯಾನಿಸಮ್ಸ್ ಇದ್ರು ನಮ್ಮ ಫೈಲಮ್ ಒಂದೇ ಇರ್ತೈತಿ. ಸೊ ಯಾವ ಥರ ನೀನು ಜಾಸ್ತಿ ಹೋದಂಗೆ ಹೋಗ್ತಿ, ರಿಲೇಶನ್ಶಿಪ್ ನಮ್ಮ ಆರ್ಗ್ಯಾನಿಸಮ್ಸ್ ಏನೈತಿ ಕಡಿಮೆ ಆಗ್ತಾ ಹೋಗ್ತೈತಿ, ಸಿಮಿಲಾರಿಟೀಸ್ ಕಡಿಮೆ ಆಗ್ತಾ ಹೋಗ್ತೈತಿ. ಯಾವುದೋ ಒಂದು ಸ್ವಲ್ಪ ಸಿಮಿಲಾರಿಟೀಸ್, ಒಂದೊಂದು ಕ್ಯಾರೆಕ್ಟರ್ಸ್ ಸಿಮಿಲಾರಿಟೀಸ್ನ ನಾವು ಒಂದೊಂದು ಗ್ರೂಪ್ ಒಳಗೆ ಹಾಕೋತಾ ಹೋಗ್ತೇವೆ. Right. So even same case in division. Okay, this you should remember. Division in case of plants and the phylum in case of animals. Next comes the kingdom. So assemblage of again related phyla or division is called as kingdom. So different phylum or divisions, different divisions na ಒಂದು kingdom ಒಳಗೆ ಹಾಕ್ತೀವಿ. ಅದಕ್ಕೆ ನಾವೇನಂತ ಕರಿತೀವಿ ಕಿಂಗ್ಡಮ್. ಸೊ ಇಟ್ ಈಸ್ ದಿ ಫಸ್ಟ್ ಹೈಯೆಸ್ಟ್ ಕ್ಯಾಟಗರಿ. ಈಗ ಜಿಮ್ನೋಸ್ಪರ್ಮ್ಸ್ ಇರ್ಬೋದು, ಆಂಜಿಯೋಸ್ಪರ್ಮ್ಸ್ ಇರ್ಬೋದು, ಎರಡು ಯಾವ ಪ್ಲಾಂಟ್ಸ್ ಒಳಗೆ ಬರ್ತಾವೆ. ಸೊ ಕಿಂಗ್ಡಮ್ ಪ್ಲಾಂಟ್ಸ್. ಸೊ ಪ್ಲಾಂಟ್ ಒಳಗೆ ಡಿವಿಷನ್ ಬರ್ತೈತಿ, ಡಿಫ್ರೆಂಟ್ ಡಿವಿಷನ್ಸ್ ಬರ್ತಾವೆ. ಸೊ ರಿಲೇಟೆಡ್ ಡಿವಿಷನ್ಸ್. ಓಕೆ, ಸೊ ಅಂದ್ರೆ ನಾವು ಏನೋ ಇದ್ರು ಜಿಮ್ನೋಸ್ಪರ್ಮ್ಸ್ ಇರಲಿ, ಆಂಜಿಯೋಸ್ಪರ್ಮ್ಸ್ ಇರಲಿ, ಏನೋ ಇದ್ರು ಪ್ಲಾಂಟ್ಸ ಹೌದಿಲ್ಲ. ಫಸ್ಟ್ ಅನ್ನೋದೇನ ಪ್ಲಾಂಟ್, ಹೌದು. ಸೊ ಪ್ಲಾಂಟ್ಸ್ ಕಿಂಗ್ಡಮ್ ಇಸ್ ದ ಮೇನ್ ಥಿಂಗ್, ಪ್ಲಾಂಟ್. ಸೊ ವೆದರ್ ಇಟ್ ಈಸ್ ಕಾರ್ಡೇಟಾ, ಬ್ಯಾಕ್ ಬೋನ್ ಇರೋದಿರಲಿ ಅಥವಾ ಆರ್ಥ್ರೋಪೊಡಾರ ಇರಲಿ, ಯಾವ್ದಾರ ಇರಲಿ, ಬ್ಯಾಕ್ ಬೋನ್ ಇಲ್ಲಾರ್ದಿರಲಿ. ಓಕೆ, ಸೊ ಎಲ್ಲ ಯಾವ್ದು ಕಿಂಗ್ಡಮ್ ಒಳಗೆ ನಾವು ಆ್ಯಡ್ ಮಾಡ್ತೇವೆ ಅದನ್ನೆಲ್ಲರೂ we all belong to animal kingdom, whether it is snake, whether it is cat, whether it is anything. Okay, so we come under the kingdom ಅನಿಮೇಲಿಯಾ. ಸೊ ಅನಿಮೇಲಿಯಾ ಅಂತಂದ್ರೆ ಎಲ್ಲ ಅನಿಮಲ್ಸ್ನು ಕೂಡಿದ್. ಸೊ ಒನ್ ಬೈ ಒನ್ ಸ್ಪೆಸಿಫಿಕ್ ಏನಾಗ್ತೈತಿ ಬರ್ಕೋತ. ಫಸ್ಟ್ ಭಾಳ ಸ್ಪೆಸಿಫಿಕ್ ಇರ್ತೈತಿ. ಜೀನಸ್ ಅಂದ್ರೆ ಅಗೇನ್ ರಿಲೇಟೆಡ್ ಸ್ಪೀಶೀಸ್. ಸೊ ಈ ತರ ನೆಕ್ಸ್ಟ್ ಕ್ಯಾಟಗರೀಸ್ ಬರ್ಕೋತ ಲಾಸ್ಟಿಗೆ ಜನರಲ್ ಕ್ಯಾಟಗರಿ ಯಾವ್ದು ಬಂತ, ಅನಿಮಲ್ ಬಂತ. ಸೊ ಫಾರ್ ಎಕ್ಸಾಂಪಲ್ ಇದು ಇನ್ನೊಂದು ಎಕ್ಸಾಂಪಲ್ ನೋಡ್ಬಿಡೋಣ, ದೆನ್ ಯು ವಿಲ್ ಫೈಂಡ್ ಔಟ್. ಸೊ ಫಸ್ಟ್ ಸ್ಪೀಶೀಸ್ ಟೈಗ್ರಿಸ್ ಅಂತಿತ್ತು. ಇದು ಟೈಗರ್ ಏನೈತಿ ಸ್ಪೆಸಿಫಿಕ್ ಆಗಿ ಪ್ಯಾಂಥರಾ ಟೈಗ್ರಿಸ್ ಅಂದ್ರೆ ಅದು ಟೈಗ್ರಿಸ್ ಅನ್ನೋದೇನ ಸ್ಪೀಶೀಸ್ ನೇಮ್. ಓಕೆ, ಸ್ಪೆಸಿಫಿಕ್ ಆಗಿ ಟೈಗ್ರಿಸ್ ಇತ್ತು. ಬಟ್ ಜೀನಸ್ ಏನ್ ಬಂತ, ಅದಕ್ಕೆ ಪ್ಯಾಂಥರಾ ಬಂತ. ಯಾಕಂದ್ರೆ ಪ್ಯಾಂಥರಾ ಟೈಗ್ರಿಸ್ ಅದ್ರ ಜೊತೆಗೆ ಏನೇನ್ ಬಂದು ಹಂಗಿದ್ರೆ ರಿಲೇಟೆಡ್ ಜೀನಸ್ನು ಬಂದು. ಪ್ಯಾಂಥರಾ ಒಳಗೆ ಏನೇನ್ ಬಂತು, ಇವನ್ ಲಯನು ಬಂತು, ಟೈಗರು ಬಂತು. ಸ್ಪೆಸಿಫಿಕ್ ಆಗಿ ಟೈಗರ್ ಅಂದ್ರೆ ನಾವೇನ್ ಹೇಳ್ತೇವಿ, ಪ್ಯಾಂಥರಾ ಟೈಗ್ರಿಸ್ ಅಂತ ಹೇಳ್ತೇವೆ. ಬಟ್ ಪ್ಯಾಂಥರಾ ಅಂತೇಳಿ ನಾವು ಅಷ್ಟ ಹೇಳಿದ್ವಿ ಅಂದ್ರೆ ಅದ್ರೊಳಗೆ ಏನೇನ್ ಬರ್ತಾವ, ಇವನ್ ದ ಲಯನ್ ಆಲ್ಸೋ ಕಮ್ಸ್, ಲೆಪರ್ಡ್ ಕಮ್ಸ್ ಅಂಡ್ ಇವನ್ ಟೈಗರ್ ಕಮ್ಸ್. ಬಟ್ ಫ್ಯಾಮಿಲಿ ಫೆಲಿಡೇ ಅಂತಂದ್ರೇನ, ಸೊ ಪ್ಯಾಂಥರಾನು ಬರ್ತೈತಿ, ಅಗೇನ್ ಕ್ಯಾಟ್ ಫ್ಯಾಮಿಲಿನೂ ಬರ್ತೈತಿ. ಫ್ಯಾಮಿಲಿ ಫೆಲಿಡೇ ಅಂತಂದ್ರೆ ಅಗೇನ್ ಯು ವಿಲ್ ಫೈಂಡ್ ಔಟ್ ದಟ್ ಡಿಫ್ರೆಂಟ್ ಆರ್ಗ್ಯಾನಿಸಮ್ಸ್ ಆರ್ ಇನ್ಕ್ಲೂಡೆಡ್. ಓಕೆ, ಸೊ ಇವೊಂದು ಸಿಮಿಲಾರಿಟೀಸ್ ಕಡಿಮೆ ಇದ್ರೂ ಫಸ್ಟ್ ಸ್ಪೆಸಿಫಿಕ್ ಇತ್ತು. ಇದ್ರೊಳಗೆ ನೋಡಿದ್ರೆ ಅಟ್ಲೀಸ್ಟ್ ಸಿಮಿಲರ್ ಕ್ಯಾರೆಕ್ಟರ್ಸ್ ಇದ್ದಿದ್ದು ನಾವೇನ್ ಮಾಡಿದ್ವಿ, ಜೀನಸ್ ಒಳಗೆ ಹಾಕಿದ್ವಿ. ಫ್ಯಾಮಿಲಿ ಒಳಗೆ ಸ್ವಲ್ಪ ಸಿಮಿಲರ್ ಅದಾವ ಅಷ್ಟೇ, ಇನ್ನೂ ಜಾಸ್ತಿ ಕ್ಯಾಟ ಬೇರೆ ಆಗ್ತೈತಿ ಅಂಡ್ ಇವನ್ ಇದು ಪ್ಯಾಂಥರಾನು ಬೇರೆ ಆಗ್ತೈತಿ. ಓಕೆ, ಬಟ್ ಸ್ಟಿಲ್ ವಿ ಆರ್ ಕ್ಯಾಟಗರೈಸಿಂಗ್ ದಮ್ ಇನ್ ಟು ದಿ ಫ್ಯಾಮಿಲಿ.
right. And then comes the order ಒಳಗೆ ಕಾರ್ನಿವೋರಾ ಅಂದ್ರೆ ಇವನ್ ಟೈಗರು ಬಂತು, ಕ್ಯಾಟು ಬಂತು, ಡಾಗು ಬಂತು, ಬಟ್ ಒಂದೇನೋ ಡಿಫ್ರೆಂಟ್ ಜೀನಸ್ ಆ್ಯಂಡ್ ಡಿಫ್ರೆಂಟ್ ಫ್ಯಾಮಿಲಿ ಡಿಫ್ರೆಂಟ್ ಜೀನಸ್ ಸೇರಿ ಒಂದು ಫ್ಯಾಮಿಲಿ ಆಯ್ತು ಆ್ಯಂಡ್ ಡಿಫ್ರೆಂಟ್ ಫ್ಯಾಮಿಲಿ ಸೇರಿ ಒಂದು ಆರ್ಡರ್ ಒಳಗೆ ನಾವು ಹಾಕತ್ವಿ. ಆ್ಯಂಡ್ ದೆನ್ ಸಿ ಹಿಯರ್ ಡಿಫ್ರೆಂಟ್ ಆರ್ಡರ್ಸ್, ದಟ್ ಮೀನ್ಸ್ ಈ ಪ್ಯಾಂಥರಾನ ಡಿಫ್ರೆಂಟ್, ಇದು ಡಿಫ್ರೆಂಟ್, ಆ್ಯಂಡ್ ಮ್ಯಾಮಲ್ human beings are different, but we all share some common property, that is why we all come under mammalia. And even here next section nodidre chordata, we all bear backbone. ಓಕೆ, ಸೊ ಎಲ್ಲದಕ್ಕೂ ಬ್ಯಾಕ್ ಬೋನ್ ಐತೆ ಅಂತ ನಮ್ಗೆ ಎದ್ರೊಳಗೆ ಆ್ಯಡ್ ಮಾಡಿದ್ರೆ ಕಾರ್ಡೇಟಾ ಒಳಗೆ ಆ್ಯಡ್ ಮಾಡಿದ್ರು. ಆ್ಯಂಡ್ ಫೈನಲಿ ವಿ ಆಲ್ ಆರ್ ಅನಿಮಲ್ಸ್, ಸೊ ಕಿಂಗ್ಡಮ್ ಅನಿಮೇಲಿಯಾ. ಸೊ ಸ್ಪೀಶೀಸ್ ಸ್ಪೆಸಿಫಿಕ್ ಇಂದ ಹಿಡ್ಕೊಂಡು ನಾವು ಮತ್ತೆ ಕಿಂಗ್ಡಮ್ ನೋಡಿದ್ವಿ. ಫಸ್ಟ್ ಹಿಂಗೂ ನೋಡ್ಬೋದು ನಾವು. ಫಸ್ಟ್ ಅನಿಮಲ್ಸ್ ಅದೇವಿ, ಎಲ್ಲರೂ ಅನಿಮಲ್ಸ್. ಓಕೆ, ಸೊ ಕಿಂಗ್ಡಮ್ ಏನೈತಿ ಅನಿಮೇಲಿಯಾ. ಸೊ ಕಾರ್ಡೇಟಾ ಒಳಗೆ ಯಾವ್ದು ಬಂತು, ವಿಚ್ ಆರ್ ಹ್ಯಾವಿಂಗ್ ಬ್ಯಾಕ್ ಬೋನ್ ಅನ್ನ ನಾವು ಕಾರ್ಡೇಟಾ ಒಳಗೆ ಆ್ಯಡ್ ಮಾಡಿದ್ವಿ. ಅದಕ್ಕೆ ನಾವೇನಂತ ಕರೆದ್ವಿ, ಫೈಲಮ್ ಕಾರ್ಡೇಟಾ. ಸೊ ಕಿಂಗ್ಡಮ್ ಅಂದ್ರೆ ಮೇನ್ ಅನಿಮಲ್ಸೋ ಪ್ಲಾಂಟ್ಸೋ, animals, so animal kingdom. Next phylum chordata ಒಳಗೆ ಅದೇನು ಬರ್ತೈತಿ, ನೆಕ್ಸ್ಟ್ ಓನ್ಲಿ ಫ್ಯೂ ಸಿಮಿಲರ್ ಕ್ಯಾರೆಕ್ಟರಿಸ್ಟಿಕ್ಸ್, ಯಾವ ಬ್ಯಾಕ್ ಬೋನ್ ಈ ಥರ ಕ್ಯಾರೆಕ್ಟರಿಸ್ಟಿಕ್ಸ್ ಇಟ್ಕೊಂಡು ನಾವು ಫೈಲಮ್ ಕಾರ್ಡೇಟಾ ಒಳಗೆ ಬಂತು. ನೆಕ್ಸ್ಟ್ ಅಗೇನ್ ಕ್ಲಾಸ್ ಒಳಗೆ ಮ್ಯಾಮೇಲಿಯಾ. ಸೊ ಮ್ಯಾಮಲ್ಸ್ ಅಂತಂದ್ರೆ ವಿಚ್ ಆರ್ ಬಿಯರಿಂಗ್ ಮ್ಯಾಮರಿ ಗ್ಲ್ಯಾಂಡ್ಸ್. ಓಕೆ, ಅದ್ರೊಳಗೆ ಇವಿಷ್ಟು ಆರ್ಗ್ಯಾನಿಸಮ್ಸ್ ಬಂದು ಸಿಮಿಲರ್ ಅದಾವನ ಎಲ್ಲ ಆರ್ಗ್ಯಾನಿಸಮ್ಸ್, ನೋಡಾಕು ಸಿಮಿಲರ್ ಇಲ್ಲ ಆ್ಯಂಡ್ ಕ್ಯಾರೆಕ್ಟರ್ಸ್ಟು ಭಾಳ ಸಿಮಿಲರ್ ಏನಿಲ್ಲ, ಬಟ್ ಓನ್ಲಿ ಬಿಕಾಸ್ ಆಫ್ ಸಮ್ ಫ್ಯೂ ಕ್ಯಾರೆಕ್ಟರ್ಸ್ ನಾವೇನು ಮಾಡಿದ್ವಿ, ಕಾರ್ಡೇಟಾ ಒಳಗಿನ ಸ್ವಲ್ಪ ಆರ್ಗ್ಯಾನಿಸಮ್ಸ್ ಯಾವ್ಯಾವ ಮ್ಯಾಮರಿ ಗ್ಲ್ಯಾಂಡ್ಸ್ ಪಿಯರ್ ಮಾಡ್ತಾವಲ್ಲ ಮ್ಯಾಮಲ್ಸ್ ಒಳಗೆ ಹಾಕಿದ್ವಿ. ಆ್ಯಂಡ್ ದೆನ್ ಕಾರ್ನಿವೋರಾ, ಆರ್ಡರ್ ಕಾರ್ನಿವೋರಾ. ಈಗೇನು ಬಂತು, ಮತ್ತು ಸ್ಪೆಸಿಫಿಕ್ ಆಗಿ ಬಂದ್ವಿ ಒಂದು ಸ್ವಲ್ಪ, ಯಾವ್ಯಾವ ಫ್ಲೆಶ್ ಈಟಿಂಗ್ ಕಾರ್ನಿವೋರಾ ಅದಾವ ಅವನ್ನ ಆರ್ಡರ್ ಕಾರ್ನಿವೋರಾ ಒಳಗೆ ಹಾಕಿದ್ವಿ. ಆ್ಯಂಡ್ ದೆನ್ ಕಮ್ಸ್ ದಿ ಫ್ಯಾಮಿಲಿ ಒಳಗೆ ನಾವೇನು ಮಾಡಿದ್ವಿ, ಅಗದಿ ಸಿಮಿಲರ್ ಇರುವಂಥ ಆರ್ಗ್ಯಾನಿಸಮ್ಸ್ನ ಫ್ಯಾಮಿಲಿ ಒಳಗೆ ಹಾಕಿದ್ವಿ. ಜೀನಸ್ ಅಂದ್ರೆ ಇನ್ನೂ ಕ್ಲೋಸ್ಲಿ ರಿಲೇಟೆಡ್ ಆರ್ಗ್ಯಾನಿಸಮ್, ಸ್ಪೀಶೀಸ್ ಅಂದ್ರೆ ಒಂದು ಆರ್ಗ್ಯಾನಿಸಮ್. ಸೊ ವೆನ್ ಯು ಗೋ ಇನ್ ದ ಅಸೆಂಡಿಂಗ್ ಆರ್ಡರ್, ಸ್ಪೀಶೀಸ್ ಇನ್ ದ ಕಿಂಗ್ಡಮಿಗೆ ಹೋಗತ್ರ ನಿಂಗೆ ಮೇಲ್ ಹೋದಂಗೆ ಸಿಮಿಲರ್ ಕ್ಯಾರೆಕ್ಟರಿಸ್ಟಿಕ್ಸ್ ಡೌನ್ ಆಗ್ತಾ ಬರ್ತಾವ. ಬಟ್ ವೆನ್ ಯು ಕಮ್ ಫ್ರಮ್ ಡಿಸೆಂಡಿಂಗ್ ಆರ್ಡರ್, ಕಿಂಗ್ಡಮ್ ಟು ಸ್ಪೀಶೀಸ್ ಬಂದ್ರೆ ನಿಂಗೆ ಏನಾಗ್ತೈತಿ, ಯು ಕ್ಯಾನ್ ಫೈಂಡ್ ಔಟ್ ದಿ ಮೋರ್ ಸ್ಪೆಸಿಫಿಕ್ ಕ್ಯಾರೆಕ್ಟರ್ಸ್ ಬರ್ತಾ ಸ್ಪೆಸಿಫಿಕ್ ಸ್ಪೀಶೀಸಿಗೆ ಬರ್ತೀವಿ. ಸೊ ಇಟ್ ಈಸ್ ಜಸ್ಟ್ ದಿ ಕ್ಯಾಟಗರೈಸೇಷನ್. ಸೊ ಫಸ್ಟ್ ಟೈಗರ್ ಇತ್ತು, ಅದಕ್ಕೆ ಸಿಮಿಲರ್ ಸ್ಪೀಶೀಸ್ ಇದ್ರೆ ಅದಕ್ಕೆ ಜೀನಸ್ಸಿಗೆ ಆ್ಯಡ್ ಮಾಡಿದ್ವಿ, ಮತ್ತು ಡಿಫ್ರೆಂಟ್ ಜೀನಸ್ ಸಿಮಿಲರ್ ಸ್ಪೀಶೀಸ್ ಇತ್ತಂದ್ರೆ ಅದಕ್ಕೆ ಫ್ಯಾಮಿಲಿಗೆ ಆ್ಯಡ್ ಮಾಡಿದ್ವಿ. ಡಿಫ್ರೆಂಟ್ ಫ್ಯಾಮಿಲೀಸ್ ಅದಾವ, ಅದನ್ನು ನಾವು ಮತ್ತು ಆರ್ಡರಿಗೆ ಕ್ಯಾಟಗರೈಸ್ ಮಾಡ್ತೇವೆ. ಒಂದೇನೋ ಸಿಮಿಲರ್ ಕ್ಯಾರೆಕ್ಟರ್ಸ್, ಮತ್ತು ಅದು ಸಿಮಿಲರ್ ಕ್ಯಾರೆಕ್ಟರ್ಸ್ ಇದ್ದರೆ ಕ್ಲಾಸಿಗೆ ಆ್ಯಡ್ ಮಾಡ್ತೇವೆ. ಲೈಕ್ ದ್ಯಾಟ್ ಫೈಲಮ್ ಆ್ಯಂಡ್ ಕಿಂಗ್ಡಮ್. ಓಕೆ, this is how the taxonomical categories will help us to know the relationship. ಎಷ್ಟು ಸಿಮಿಲಾರಿಟಿ ಐತಿ, ಸ್ಪೀಶೀಸ್ ಭಾಳ ಸ್ಪೆಸಿಫಿಕ್, ಜೀನಸ್ ಅಂದ್ರೆ ಒಂಚೂರು ಸ್ಪೆಸಿಫಿಕ್, ದೆನ್ ಫ್ಯಾಮಿಲಿ ಅಂತಂದ್ರೆ ಮತ್ತು ಡಿಫ್ರೆಂಟ್ ಕ್ಯಾರೆಕ್ಟರ್ಸಿಂದ ಒಂಚೂರು ರಿಲೇಟೆಡ್ ಇದ್ದದನ್ನು ನಾವು ಕ್ಯಾಟಗರೈಸ್ ಮಾಡ್ತಾ ನಮ್ಗೇನು ಗೊತ್ತಾಗ್ತೈತಿ ಇದರಿಂದ, ವಾಟ್ ಆರ್ ದಿ ಸಿಮಿಲರ್ ಕ್ಯಾರೆಕ್ಟರ್ಸ್ ಬಿಟ್ವೀನ್ ಅಸ್ ಆ್ಯಂಡ್ ಡಿಫ್ರೆಂಟ್ ಆರ್ಗ್ಯಾನಿಸಮ್ಸ್. ನಾವು ಮತ್ತು ಅನಿಮಲ್ಸ್, ಟೈಗರ್ ಇರ್ಬೋದು, ಲಯನ್ ಇರ್ಬೋದು. ಸೊ ಹೌ ವಿ ರಿಲೇಟ್ ಟು ಈಚ್ ಅದರ್, ಒಬ್ರಿಗೊಬ್ರು ನಾವು ಯಾವ ಥರ ರಿಲೇಟ್ ಆಗ್ತೀವಿ. ದೋ ವಿ ಆರ್ ಡಿಫ್ರೆಂಟ್ ಆರ್ಗ್ಯಾನಿಸಮ್ಸ್, ದೋ ವಿ ಆರ್ ಹ್ಯೂಮನ್ಸ್ ಆ್ಯಂಡ್ ದೇ ಆರ್ ಟೈಗರ್ ಆರ್ ಲಯನ್, ಹೌ ವಿ ಕ್ಯಾನ್ ಸೈಂಟಿಫಿಕಲಿ ರಿಲೇಟ್. ಓಕೆ, ಸೊ ದಟ್ ಮೀನ್ಸ್ ವಿ ಆಲ್ ಬಿಲಾಂಗ್ ಟು mammals, right? So we all belong to class Mammalia, okay, and we all belongs to phylum Chordata. Like that you can scientifically tell how we can relate and how we cannot relate. Okay, so that taxonomical categories are very helpful. So organisms with their taxonomical categories, these are some very important examples that you must remember for your exams as well as for your competitive exams. For example, man. Okay, so his biological name is Homo sapien, genus name is Homo, family is Hominidae, order is Primata, class is Mammalia, and phylum or division is Chordata. And even housefly, so mango, wheat, so you have to, and kingdom also you should add and you should write. So these are the some very important example. Wheat, so
Triticum aestivum. So that is biological name. Aestivum is specific name. So Triticum is nothing. Triticum is nothing but the genus name. Poaceae family. Poales order. Okay, Monocotyledonous or Monocotyledone class, and Angiospermae. So like that you have to remember these some few examples. Next we'll come to what are study the taxonomical aids. So what are these taxonomical aids? So by looking at this example only you can say herbarium, botanical gardens, zoological parks or zoo, museum, key, flora, manuals, monographs, catalogs. These are called as taxonomical aids. So what are these taxonomical aids? First we will study. So it is a storehouse or repository of plants. So first what are these taxonomical aids? They are nothing but the information or the resources which help us to store the information regarding the species. Taxonomies. Okay, so all about identification, classification, and what is the different features of different organism. ಅದನ್ನ ಕಲೆಕ್ಟ್ ಮಾಡಿ ಇಡೋದಕ್ಕೆ ನಾವೇನಂತೀವಿ taxonomical aids ಅಂತ ಕರೀತೇವೆ. ಫಾರ್ ಎಕ್ಸಾಂಪಲ್ herbarium is nothing but it is the storehouse of the plant specimens that are dried and pressed and preserved on the sheets and are arranged according to universally accepted classification. So ಯಾವುದೋ ಒಂದು ಹೊಸ ಪ್ಲಾಂಟ್ ಸ್ಪೀಶೀಸ್ ಫೈಂಡ್ ಔಟ್ ಮಾಡ್ತಂದ್ರೆ it is dried and it is stored in the sheets ಒಳಗೆ ಅದನ್ನ ಅಟ್ಯಾಚ್ ಮಾಡಿ ಸ್ಟೋರ್ ಮಾಡಿ ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಯಾವ ತರ ಹ್ಯಾಬಿಟೇಟ್ ಐತಿ, ಯಾವ ತರ ರೀಪ್ರೊಡಕ್ಷನ್ ಐತಿ, ಎವ್ರಿಥಿಂಗ್, ಫ್ಲವರ್ ಸ್ಟ್ರಕ್ಚರ್ ಯಾವ ತರ ಐತಿ, ಎಲ್ಲದ್ರದ್ದು ಬೇಸಿಸ್ ಮೇಲೆ ಆ ಕ್ಯಾರೆಕ್ಟರಿಸ್ಟಿಕ್ಸ್ ಮೇಲೆ ಅದನ್ನ ಸಿಸ್ಟಮ್ಯಾಟಿಕ್ಲಿ ಕ್ಲಾಸಿಫೈ ಮಾಡಿ ಅದನ್ನ ಸ್ಟೋರ್ ಮಾಡಿ ಯೂನಿವರ್ಸಲಿ ಎಕ್ಸೆಪ್ಟ್ ಇರುವಂಗ ಅದನ್ನ ಕ್ಲಾಸಿಫೈ ಮಾಡಿಡೋದಕ್ಕೆ ನಾವೇನಂತೇವಿ ಹರ್ಬೇರಿಯಂ ಅಂತೇವಿ. ಹರ್ಬೇರಿಯಂ ಶೀಟ್ಸ್ ಆರ್ ಲೇಬಲ್ಡ್ ವಿತ್ ಇನ್ಫಾರ್ಮೇಶನ್. ಏನೇನು ಇನ್ಫಾರ್ಮೇಶನ್ ಇರ್ತೈತಿ? ಡೇಟ್ ಆ್ಯಂಡ್ ಪ್ಲೇಸ್ ಆಫ್ ಕಲೆಕ್ಷನ್, ಯಾವ ಡೇಟಿಗೆ ಯಾವ ಪ್ಲೇಸ್ ಒಳಗೆ ಎಕ್ಸಾಕ್ಟ್ಲಿ ನಮ್ಗೆ ಈ ಸ್ಪೀಶೀಸ್ ಸಿಗ್ತದೆ. ಆಮೇಲೆ English local and botanical names. Okay, what is the English name? English ಒಳಗೆ ಹೆಂಗೆ ಕರೀತಾರೆ, ಇದಕ್ಕೆ ಏನಾದರೂ ಹೆಸರು ಐತೋ? ಸಮಟೈಮ್ಸ್ ಇರಂಗೇ ಇಲ್ಲ, ಯಾವುದೋ ಅವ್ರಿಗೆ ಯಾರಿಗೂ ಗೊತ್ತಿರಂಗಿಲ್ಲ. ಸೊ ಲೋಕಲೈಟ್ಸ್ ಅಟ್ಲೀಸ್ಟ್ ಅಲ್ಲಿ ಲೋಕಲ್ ಇರುವಂಥ ಜನಕ್ಕೆ ಅಟ್ಲೀಸ್ಟ್ ಅದು ಯಾವ್ದು ಅಂತೇಳಿ ಏನಂತ ಕರೀತಾರೆ ಅಂತ ಗೊತ್ತಿರೋ ಲೋಕಲ್ ನೇಮ್. ಆ್ಯಂಡ್ ದೆನ್ ಕಮ್ಸ್ ದಿ ಬಾಟನಿಕಲ್ ನೇಮ್, ಯಾವ ಥರ ನಾವು ಸ್ಪೀಶೀಸ್ ಕ್ಯಾರೆಕ್ಟರೈಸ್ ಮಾಡಿ ಬಾಟನಿಕಲ್ ನೇಮ್ ಬರಿಬೋದಂತ. ಆ್ಯಂಡ್ ದೆನ್ ಇಟ್ಸ್ ಫ್ಯಾಮಿಲಿ, ಕಲೆಕ್ಟರ್ಸ್ ನೇಮ್ ಎಕ್ಸೆಟ್ರಾ, ಇದನ್ನೆಲ್ಲ ಯಾವ ಕಲೆಕ್ಟ್ ಮಾಡ್ಯಾರ ಎವ್ರಿಥಿಂಗ್ ಇಟ್ ಈಸ್ ರಿಟರ್ನ್ ಆನ್ ದ್ಯಾಟ್ sheet that you can see here. So ಒಂದು ಯಾವುದೋ ಪ್ಲಾಂಟ್ ಸ್ಪೀಶೀಸ್ ಅದೇನಾರ ಕಲೆಕ್ಟ್ ಮಾಡಿದ್ರೆ ಅದನ್ನ ಈ ಥರ ಬರೆದು ಸೊ the information all these information are written and stored. So next, botanical garden. So botanical garden you have seen. So there are, if you go and visit the botanical garden, you can see many different species and varieties which are properly and very well maintained. Okay, so these are nothing but specialized gardens having collection of living plants for reference and identification. Some of the very old famous plants which are some of the plants with very good importance, ಎಷ್ಟೋ ಇಯರ್ಸ್ ಗಟ್ಟಲೆ ಬದುಕಿರುವಂಥ ಪ್ಲಾಂಟ್ಸ್, ಅದನ್ನೆಲ್ಲ ಪ್ರಿಸರ್ವ್ ಮಾಡಿ ಕರೆಕ್ಟಾಗಿ ಮೇಂಟೈನ್ ಮಾಡ್ತಾ ಅದು ಐಡೆಂಟಿಫಿಕೇಷನ್ಗೆ ಮುಂದೆ ಹೆಲ್ಪ್ ಮಾಡ್ಬೇಕಂತೇಳಿ ಅದನ್ನೆಲ್ಲ ಪ್ರಿಸರ್ವ್ ಮಾಡಿರೋದಕ್ಕೆ ನಾವೇನಂತೀವಿ ಬಾಟನಿಕಲ್ ಗ್ಲಾಂಡ್ಸ್. ಈಚ್ ಪ್ಲಾಂಟ್ ಈಸ್ ಲೇಬಲ್ಡ್ ವಿತ್ ಬಾಟನಿಕಲ್ ನೇಮ್ ಆ್ಯಂಡ್ ಫ್ಯಾಮಿಲಿ, ಯಾವ ಫ್ಯಾಮಿಲಿಗೆ ಬಿಲಾಂಗ್ ಆಗ್ತೈತಿ ಎಲ್ಲನೂ ಬರೆದಿರ್ತೈತಿ. ಓಕೆ, ಸೊ ಫೇಮಸ್ ಬಾಟನಿಕಲ್ ಗಾರ್ಡನ್ಸ್ ಎಕ್ಸಾಂಪಲ್ ರಾಯಲ್ ಬಾಟನಿಕಲ್ ಗಾರ್ಡನ್ ಆಟ್ ಕೀವ್, ಇಂಗ್ಲೆಂಡ್, Indian Botanical Garden, Havra, and that is West Bengal, India, and National Botanical Research Institute, Lucknow, India. Okay, next comes the museum. So you all might have visited one or the other museums. So it is nothing but collection of preserved plants and animals for study and references. Biological museums ಒಳಗೆ mainly ಪ್ಲಾಂಟ್ಸ್ ಅನಿಮಲ್ಸ್ ಪ್ರಿಸರ್ವ್ ಮಾಡಿ ಇಟ್ಟಿರುವಂಥ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಇರ್ತಾವೆ ನಮ್ಗೆ ನೋಡಿ ರೆಫರ್ ಮಾಡ್ಲಿಕ್ಕೆ. ಓಕೆ, ಸೊ ದೀಸ್ ಆರ್ ಕಾಲ್ಡ್ ಆಸ್ ಬಯಾಲಜಿಕಲ್ ಮ್ಯೂಸಿಯಮ್ಸ್. ಓಕೆ, ಆ್ಯಂಡ್ ಇಟ್ ಕಂಟೈನ್ಸ್ ಸ್ಪೆಸಿಮೆನ್ಸ್. ಸೊ ಬಯಾಲಜಿಕಲ್ ಮ್ಯೂಸಿಯಮ್ಸ್ ಒಳಗೆ ಏನೇನು ಇರ್ತಾವೆ? ಸ್ಪೆಸಿಮೆನ್ಸ್,
preserved in preservative solution in containers or jars. So you can see same things in your biological labs. ನಿಮ್ಮ ಲ್ಯಾಬ್ ಒಳಗೂ ಸ್ಪೀಶೀಸ್ ಅನ್ನ ಒಂದು ಜಾರ್ ಒಳಗೆ ಕೆಮಿಕಲ್ಸ್ ಹಾಕಿ ಪ್ರಿಸರ್ವ್ ಮಾಡಿ ಸ್ಟೋರ್ ಮಾಡಿಟ್ಟಿರ್ತೀವಿ. ಓಕೆ, ಸಚ್ species specimens. Next, dried specimens of plants and animals. Insects preserved in insect boxes after collecting, killing and pinning. ಓಕೆ, ಸೊ ಇನ್ಸೆಕ್ಟ್ ಬಾಕ್ಸಸ್ ಒಳಗೆ ಅದನ್ನು ಕರೆಕ್ಟಾಗಿ ಕಲೆಕ್ಟ್ ಮಾಡಿ ಅದು ಕಿಲ್ ಆದಮೇಲೆ ಅದನ್ನು ಕರೆಕ್ಟಾಗಿ ಪಿನ್ ಮಾಡಿ ಇಟ್ಟಿರ್ತಾರೆ. ಆ್ಯಂಡ್ ದೆನ್ ಸ್ಟಫ್ ಲಾರ್ಜರ್ animals like birds and mammals, as you can see here, larger animals, and collection of animal skeletons also. Okay, so next comes the zoological parks or zoos. So what are these zoological parks? Obviously where live wild animals, they are protected. ಅವು ಯಾವ ಥರ ಲಿವಿಂಗ್ ಎನ್ವಿರಾನ್ಮೆಂಟ್ ಅವಕ್ಕೇನು ಹ್ಯಾಬಿಟ್ಯಾಟ್ ಇರ್ತೈತಲ್ಲ ಅದೇ ಥರನ ಅವಕ್ಕೆಲ್ಲ ಹ್ಯಾಬಿಟ್ಯಾಟ್ನ ಸೃಷ್ಟಿ ಮಾಡಿ ಅವಕ್ಕೆ ಲೈವ್ಲಿ ಎನ್ವಿರಾನ್ಮೆಂಟ್ನ ಅವಕ್ಕೆ ಪ್ರೊವೈಡ್ ಮಾಡಿ ಅದನ್ನು ಪ್ರಿಸರ್ವ್ ಮಾಡಿಡ್ತೀವಿ. ಅದಕ್ಕೆ ನಾವೇನಂತ ಕರಿತೀವಿ? ಝೂಆಲಜಿಕಲ್ ಪಾರ್ಕ್ಸ್ ಆರ್ ಝೂಸ್. ಓಕೆ, ಇಟ್ ಹೆಲ್ಪ್ಸ್ ಟು ಲರ್ನ್ ಅಬೌಟ್ ದಿಯರ್ ಫುಡ್ ಹ್ಯಾಬಿಟ್ಸ್ ಆ್ಯಂಡ್ behavior. Okay, so what are their food habits, their behavior, their studies, everything we can learn by the zoological parks, and we can also conserve the animals. Okay, so next, it is very important and new concept to you, the concept of key. So key is nothing but just key, lock and close system. Key ಅಂದ್ರೆ ನಮ್ಗೆ ಫಸ್ಟ್ ನೆನಪಾಗೋದೇನೆ ಕೀ ಯೂಸ್ ಆಗೋದು ಕ್ಲೋಸ್ ಆರ್ ಲಾಕ್. ಒಂದು ಕೀ ಒಂದು ಯಾವುದೋ ಒಂದು ಅನ್ಲಾಕ್ ಆಗಿಲ್ಲ ಅಂದರೆ ವಿ ವಿಲ್ ಟ್ರೈ ಇಟ್ ಫಾರ್ ಡಿಫ್ರೆಂಟ್. ದ ಸೇಮ್ ವೇ ಇಟ್ ಈಸ್ ಅನ್ ಅನಾಲಿಟಿಕಲ್ ಮೆಥಡ್ ಆಫ್ ಐಡೆಂಟಿಫಿಕೇಶನ್ ಆಫ್ ಆರ್ಗ್ಯಾನಿಸಮ್ ಬೇಸ್ಡ್ ಆನ್ ಸಿಮಿಲಾರಿಟೀಸ್ ಆ್ಯಂಡ್ ಡಿಸ್ಸಿಮಿಲಾರಿಟೀಸ್. ಫಾರ್ ಎಕ್ಸಾಂಪಲ್, ಯು ಕ್ಯಾನ್ ಸಿ ಹಿಯರ್. So any organism, first organism, whether it is dry skin, so if it is no, then it is salamander. If it is yes, then what is hair? Okay, so hair, if it is present yes, then if it is no, then it is lizard. So if it is yes, okay, then also opposable thumbs adavu illo. If it is no, it should be tiger. If it is yes, it is whether it is bipedal. If it is no, then it is gorilla. If it is yes, then it is human, like that. So yes and no concept ಅನ್ನು ಯೂಸ್ ಮಾಡಿ ನಾವು ಕರೆಕ್ಟಾಗಿ ಕ್ಯಾಟಗರೈಸ್ ಮಾಡ್ತೇವೆ. ಇಟ್ ಈಸ್ ಬೇಸ್ಡ್ ಆನ್ ದಿ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ಜನರಲಿ ಇನ್ ಪೇರ್ ಕಾಲ್ಡ್ ಆಸ್ ಕಪ್ಲೆಟ್. ಓಕೆ, ಎಸ್ ಆರ್ ನೋ. ಫಸ್ಟ್ ನೋ ಐತಿ, ಸೊ ಹಂಗಿದ್ರೆ ಇದಿರ್ಬೋದು. ಎಸ್ ಇದ್ರೆ ಅದೇನೆ ಅದಕ್ಕೆ ಹೇರ್ ಐತಿ, ಸೊ ಡ್ರೈ ಸ್ಕಿನ್. ನೋ ಡ್ರೈ ಸ್ಕಿನ್ ಇತ್ತಂದ್ರೆ ಸೆಲಮೆಂಡರ್ ಅಂತ ತಗೊಂಡ್ವಿ. ಎಸ್ ಐತಿ ಅಂದರೆ ಇಟ್ ಈಸ್ ಹ್ಯಾವಿಂಗ್ ಡ್ರೈ ಸ್ಕಿನ್. Yes means whether it is having hair, no or yes again. So no means it is lizard. If it is yes, then again whether it is having opposable thumbs, so yes or no. Again next characterize ಮೇಲೆ ಅದನ್ನು yes and no basis ಮೇಲೆ ಕರೆಕ್ಟಾಗಿ ಯಾವ ಸ್ಪೀಶೀಸ್ ಅಂತ ನಾವೇನು ಮಾಡ್ಬೋದು, ಕ್ಯಾಟಗರೈಸ್ ಮಾಡ್ಬೋದು. ಸೊ ಇಟ್ ಈಸ್ ಬೇಸ್ಡ್ ಆನ್ ದಿ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ಜನರಲಿ ಇನ್ ಅ ಪೇರ್ ಕಾಲ್ಡ್ ಆಸ್ couplet, and each couplet has two opposite options. Of these, only relevant option is accepted and the other is rejected. Okay, so each statement in the key is called as lead. ಒಂದೊಂದು ಸ್ಟೇಟ್ಮೆಂಟ್ ಏನು ನಾವು ಮೇನ್ ಸ್ಟೇಟ್ಮೆಂಟ್ ಯೂಸ್ ಮಾಡ್ತೇವೆ. ಡ್ರೈ ಸ್ಕಿನ್ನು, ಹೇರ್ ಆಯಿತು, ಅಪೋಸಿಟ್ ಥಮ್ಸ್ ಅದಾವೋ ಇಲ್ಲೋ, ಬೈಪಿಡಲ್ಲು, ಅಂದರೆ ಇದೆಲ್ಲ ನೋಡಿದರೆ ಡ್ರೈ ಸ್ಕಿನ್, ಹೇರ್ ಇದ್ರದ್ದೆಲ್ಲ ನೋಡಿದರೆ ಕೊನೆಗೆ ನಮ್ಗೆ ಸ್ಪೆಸಿಫಿಕ್ ಎಸ್ ಆ್ಯಂಡ್ ನೋ ಮೇಲೆ ಸ್ಪೆಸಿಫಿಕ್ ಯಾವುದದು ಆರ್ಗ್ಯಾನಿಸಮ್ ಅಂತ ಗೊತ್ತಾಗ್ಬಿಡ್ತೈತಿ. ಓಕೆ, ಸೊ ಈಚ್ ಸ್ಟೇಟ್ಮೆಂಟ್ ನಾವೇನು ಇದನ್ನು ಫೈಂಡ್ ಔಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೇವಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಇಟ್ ಈಸ್ ಕಾಲ್ಡ್ ಆಸ್ ಲೀಡ್. ಓಕೆ, ಸೊ ದಿಸ್ ಈಸ್ ಎಕ್ಸಾಂಪಲ್. ಓಕೆ, ಸೊ ನೆಕ್ಸ್ಟ್ flora, manuals, monographs and catalog. So what is flora? Flora is nothing but actual account of habitat and distribution of plant species in a given area. For example, any one given ಒಂದು ಏರಿಯಾ ತೊಗೊಂಡು ಆ ಏರಿಯಾ ಒಳಗೆ ಯಾವ್ಯಾವ ಪ್ಲಾಂಟ್ ಸ್ಪೀಶೀಸ್ ಅದಾವೆ, ಸೊ ಅಲ್ಲಿ ಹ್ಯಾಬಿಟ್ಯಾಟ್ ಹೆಂಗೈತಿ, ಸೊ ವೆದರ್ ಇಟ್ ಈಸ್ ವಾಟರ್, ಇಲ್ಲಿ ನೀ ಸೆಲೆಕ್ಟ್ ಮಾಡಿರುವಂಥ ಪ್ಲೇಸ್ ವೆದರ್ ಇಟ್ ಈಸ್ ವಾಟರ್, ಓಕೆ, ಹ್ಯೂಮಿಡ್ ರೀಜನ್ ಯಾವ ಥರ ರೀಜನ್ ಐತಿ, whether it is land or water. Okay, so distribution of plant species in a given area, ಎಷ್ಟೈತಿ, everything you will study only about plants.
So the actual account of habitat and distribution of the plant species of a given area. ಒಂದು ಗಿವನ್ ಏರಿಯಾ ಒಳಗೆ ಯಾವ್ದಾವ್ದು ಸ್ಪೀಷೀಸ್ ಐತಿ ಅದ್ರ ಬಗ್ಗೆ ಯಾವ ಥರ ಎನ್ವಿರಾನ್ಮೆಂಟ್ ಐತಿ, ಯಾವ ಥರ ಹ್ಯಾಬಿಟ್ಯಾಟ್ ಐತಿ, ಯಾವ ಥರ ಡಿಸ್ಟ್ರಿಬ್ಯೂಷನ್ ಐತಿ, ಎವ್ರಿಥಿಂಗ್ ಯು ವಿಲ್ ಸ್ಟಡಿ ಇಸ್ ಕಾಲ್ಡ್ flora. Okay, you can see flora, pan Himalaya. Okay, like that you can see the flora. Okay, manuals are nothing but the record that contains information for identification of names of the species found in an area. For example, manuals ಅನ್ನ ಈ ಇನ್ಫಾರ್ಮೇಷನ್ ಅನ್ನ ಸ್ಟೋರ್ ಮಾಡಿರ್ತಾರೆ. ಮ್ಯಾನ್ಯುವಲ್ಸ್ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸ್ಪೀಷೀಸ್ ಇರ್ತೈತಿ, ಆ ಸ್ಪೀಷೀಸ್ ಬಗ್ಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಇರ್ತೈತಿ, ಯಾವ ಥರ ಐಡೆಂಟಿಫಿಕೇಷನ್, ನೇಮ್ಸ್ ಆಫ್ ದಿ ಸ್ಪೀಷೀಸ್. ಓಕೆ, ಅದ್ರದ್ದು ಎಲ್ಲ ಮೇಂಟೈನ್ ಮಾಡೋದಕ್ಕೆ ಮ್ಯಾನ್ಯುವಲ್ ಆಗಿ ಯೂಸ್ ಮಾಡ್ತಾರೆ. ಮ್ಯಾನ್ಯುವಲ್ಸ್ ಅಂದರೆ ಸ್ಪೀಷೀಸ್ ಅದ್ರದ್ದು ಡಿಫ್ರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್, ಸ್ಪೆಸಿಫಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಎಲ್ಲ ಫೈಂಡ್ ಇನ್ಫಾರ್ಮೇಷನ್ ಇರ್ತೈತಿ, ಅದಕ್ಕೆ ಮ್ಯಾನ್ಯುವಲ್ಸ್. ಮೋನೋಗ್ರಾಫ್ಸ್ ಆರ್ ನಥಿಂಗ್ ಬಟ್ ದ ರೆಕಾರ್ಡ್ಸ್ ದಟ್ ಕಂಟೇನ್ ಇನ್ಫಾರ್ಮೇಷನ್ ಆನ್ ಎನಿ ಒನ್ ಟ್ಯಾಕ್ಸಾನ್ ಬಗ್ಗೆ ಅಷ್ಟೇ ಇನ್ಫಾರ್ಮೇಷನ್. ಇದಕ್ಕೆ ನಾವೇನಂತೇವೆ ಮೊನೋ ಮೀನ್ಸ್ ಸಿಂಗಲ್, ಗ್ರಾಫ್ಸ್. ಓಕೆ, ದ ರೆಕಾರ್ಡ್ ದಟ್ ಕಂಟೇನ್ಸ್ ಇನ್ಫಾರ್ಮೇಷನ್ ಆನ್ ಎನಿ ಒನ್ ಟ್ಯಾಕ್ಸಾನ್. ಆ್ಯಂಡ್ ದೆನ್ ಕ್ಯಾಟಲಾಗ್, ಇಟ್ ಈಸ್ ದಿ ಅಲ್ಫಾಬೆಟಿಕಲ್ ಲಿಸ್ಟ್ ಆಫ್ ಸ್ಪೀಷೀಸ್. ಸೊ ಅಲ್ಫಾಬೆಟಿಕಲಿ ಸ್ಪೀಷೀಸ್ ಯಾವ್ಯಾವ ಅದಾವಲ್ಲ ಆ ಲಿಸ್ಟ್ ಸ್ಪೀಷೀಸ್ ಲಿಸ್ಟನ್ನು ಮೇಂಟೈನ್ ಮಾಡೋದಕ್ಕೆ ನಾವೇನಂತ ಕರಿತೀವಿ ಕ್ಯಾಟಲಾಗ್. ಆ್ಯಂಡ್ ಸಮ್ ಆಫ್ ದಿ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ದಿ ಸ್ಪೀಷೀಸ್ is also present in the catalogs. So this is about the taxonomical hierarchy, ಯಾವ ಥರ ನಾವು ಕ್ಲಾಸಿಫಿಕೇಶನ್ ಮಾಡ್ತೀವಿ, ಆ್ಯಂಡ್ ವಾಟ್ ಈಸ್ ದಿಸ್ taxonomical aids, okay, how we can characterize the different organisms. ಓಕೆ, ಯಾವ ಥರ ನಾವು ಸ್ಪೀಷೀಸ್, ಜೀನಸ್, ಫ್ಯಾಮಿಲಿ, ಆರ್ಡರ್, ಕ್ಲಾಸ್, ಫೈಲಮ್, ಕಿಂಗ್ಡಮ್ ಈ ಥರ ಟ್ಯಾಕ್ಸಾನಮಿಕಲಿ ಕ್ಯಾಟಗರೈಸ್ ಯಾವ ಥರ ಮಾಡ್ಬೋದು, ಎವ್ರಿಥಿಂಗ್ ವಿ ಸ್ಟಡಿಡ್. ಐ ಹೋಪ್ ಯು ಅಂಡರ್ಸ್ಟುಡ್ ಟುಡೇಸ್ ಕ್ಲಾಸ್, ಆ್ಯಂಡ್ ಥ್ಯಾಂಕ್ ಯು.